हरिः ओं देवं नारायणं नत्वा सर्वदोषविवर्जितं परिपूर्णं गुरूंश्चान्य गीतार्थं वक्ष्यामि लेशतः। ಭಗವಂತ ತನ್ನನ್ನ ಪಡೆಯಲಿಕ್ಕೆ ಯೋಗ್ಯವಾದಂತಹ ಉಪಾಯ ಅಂತೇನಿದೆ ಆ ಉಪಾಯಗಳನ್ನ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಅದರಂತೆ ನಿನ್ನೆ ದಿವಸ ಸಂಗ್ರಹೇಣ ಪ್ರವಕ್ಷ್ಯೆ, ಭಗವಂತನನ್ನ ಪಡಿಬೇಕು ಅಂತಂದ್ರೆ ಯಾವುದನ್ನ ವೇದಾರ್ಥವನ್ನ ತಿಳಿದಿರತಕ್ಕಂತಹ ಜ್ಞಾನಿಗಳು ಹೇಳ್ತಾ ಇದ್ದಾರೋ, ವೀತರಾಗರು ಕಾಮಕ್ರೋಧಾದಿ ರಾಗಗಳನ್ನ ಬಿಟ್ಟಿರತಕ್ಕಂಥ ಯತಿಗಳು ಯಾವ ಸ್ವರೂಪವನ್ನ ಪ್ರವೇಶ ಮಾಡ್ತಾರೋ, ಯಾವ ಸ್ವರೂಪವನ್ನ ತಿಳಿಬೇಕೆನ್ನುವ ಇಚ್ಛೆಯಿಂದ ಬ್ರಹ್ಮಚರ್ಯ ಪಾಲನೆಯನ್ನ ಮಾಡ್ತಾ ಇದ್ದಾರೋ ಅಂಥ ಭಗವತ್ ಸ್ವರೂಪವನ್ನ ನಾನೀಗ ಸಂಗ್ರಹದಿಂದ ಹೇಳ್ತೇನೆ ಅಂತ ಕೃಷ್ಣ ಹೇಳಿದ. ಮುಂದೆ ತಿಳಿಸ್ಕೊಡ್ತಾ ಇದ್ದಾನೆ ಇಲ್ಲಿ. ಧ್ಯಾನ ಮಾಡುವ ಪ್ರಕಾರ, ಆ ಧ್ಯಾನ ಮಾಡುವ ಪ್ರಕಾರವನ್ನ ಭಗವಂತ ಹೇಳ್ತಾನೆ ಇಲ್ಲಿ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ನ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಕೃಷ್ಣ ಹೇಳಿಬಿಟ್ಟ ಇಲ್ಲಿ. ಧ್ಯಾನ ಪ್ರಕಾರ ಸರ್ವದ್ವಾರಾಣಿ ಸಂಯಮ್ಯ. ಇಲ್ಲಿ ನಿನ್ನೆ ಹೇಳಿದ್ರಲ್ಲ ಬ್ರಹ್ಮಚರ್ಯ ಅಂತ. ಬ್ರಹ್ಮಚರ್ಯ ಅಂದ್ರೆ ಎಲ್ಲ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿಕೊಳ್ಳುವುದು. ಬ್ರಹ್ಮಚರ್ಯ ಅಂದ್ರೆ ಸಕಲೇಂದ್ರಿಯಗಳನ್ನ ಕಂಟ್ರೋಲ್ ಮಾಡುವುದು. ಮನಸ್ಸನ್ನ ನಿಗ್ರಹ ಮಾಡೋದರಿಂದಲೇ ಸರ್ವ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತದೆ. ಒಂದು ಮನಸ್ಸನ್ನ ನಾವು ನಿಗ್ರಹ ಮಾಡಿಕೊಂಡು ಬಿಟ್ರೆ, ಮನೋನಿರುದ್ಧ್ಯ ಇತ್ಯನೇನೈವ ಸರ್ವೇಂದ್ರಿಯ ಸಂಯಮನಂ ಲಬ್ಧಂ. ಮನಸ್ಸು ನಿಗ್ರಹ ಮಾಡಿಕೊಳ್ಳುವುದರಿಂದ ಅಂತ ಕೃಷ್ಣ ಹೇಳಿದ್ಮೇಲೆ ಬ್ರಹ್ಮಚರ್ಯ ಅನ್ನುವ ಶಬ್ದಕ್ಕೆ ಅರ್ಥ ಬರೀಬೇಕಾದ್ರೆ ಬ್ರಾಕೆಟ್ ನಲ್ಲಿ ಸರ್ವೇಂದ್ರಿಯಗಳು, ಮನಸ್ಸೇ ಮೊದಲಾಗಿರತಕ್ಕ ಸರ್ವ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿಕೊಂಡು ಅಂತ ಅರ್ಥಾತ್ ನಮಗೆ ಸಿದ್ಧವಾಗಿರ್ಬೇಕಾದ್ರೆ ಇಲ್ಲಿ ಮತ್ತೆ ಸರ್ವದ್ವಾರಾಣಿ ಸಂಯಮ್ಯ ಅಂತ ಮತ್ತೆ ಪ್ರತ್ಯೇಕವಾಗಿ ಸರ್ವೇಂದ್ರಿಯಗಳನ್ನ ಅಂತ ಯಾಕೆ ಹೇಳ್ಬೇಕು? ಪುನರುಕ್ತಿ ಆಯ್ತಲ್ವಾ ಇದು? ಹೇಳಿದ್ದನ್ನೇ ಮತ್ತೆ ಯಾಕೆ ಹೇಳ್ತಾ ಇದ್ದಾನೆ ಕೃಷ್ಣ? ಅಲ್ವಾ? ಪುನರುಕ್ತಿ ಆಯ್ತಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲಿ ಇಂದ್ರಿಯಗಳನ್ನ ಹೇಳ್ತಾ ಇಲ್ಲ, ನಾಡಿಗಳ ಬಗ್ಗೆ ಮಾತಾಡ್ತಾ ಇರುವುದು. ವಾಯು ಸಂಚರಣ ದ್ವಾರಾಣಾಂ ನಾಡೀನಾಮತ್ರ ಗ್ರಹಣಂ. ಇಲ್ಲಿ ಸರ್ವದ್ವಾರಾಣಿ ಎನ್ನುವ ಶಬ್ದದಿಂದ ಕೃಷ್ಣ ಸರ್ವದ್ವಾರಾಣಿ ಸಂಯಮ್ಯ ಅಂದ್ರೆ ಮನಸ್ಸು ಅಲ್ಲ, ಇಂದ್ರಿಯಗಳು ಅಲ್ಲ. ಈ ಸರ್ವದ್ವಾರಾಣಿ ಎನ್ನುವ ಶಬ್ದದಿಂದ ವಾಯು ಸಂಚಾರ ಮಾಡುವಂತಹ ನಾಡಿಗಳನ್ನ ಇಟ್ಕೊಳ್ಬೇಕು ಅಂತಾನೆ ಕೃಷ್ಣ. ಶರೀರದಲ್ಲಿ ಇಡ ಪಿಂಗಳ ಮೊದಲಾಗಿರ್ತಕ್ಕಂಥ ನಾಡಿಗಳು ಬೇಕಾದಷ್ಟಿವೆ. ಆರ್ಯ, ವಜ್ರಿಕ, ಅವಭಾಸಿನಿ ಮೊದಲಾದಂಥ ಅನೇಕ ನಾಡಿ ವಿಶೇಷಗಳು ನಮ್ಮ ಶರೀರದಲ್ಲಿ ಬೇಕಾದಷ್ಟಿವೆ. ಆದ್ದರಿಂದ ಇಂದ್ರಿಯಗಳು ಎನ್ನುವುದನ್ನ ಅರ್ಥ ಇಲ್ಲ ಸರ್ವದ್ವಾರಾಣಿ ಎನ್ನುವ ಶಬ್ದಕ್ಕೆ. ನಾಡಿಗಳು, ವಾಯು ಸಂಚರಿಸುವ ನಾಡಿಗಳು ಅಂತ ಅರ್ಥ. ಅದನ್ನ ನಿಯಮನ ಮಾಡಬೇಕು. ಯಾಕೆ ನಿಯಮನ ಮಾಡ್ಬೇಕು ಅದನ್ನ?
ಹ್ಮ್ ಅದನ್ನ ನಿಯಮನ ಯಾಕೆ ಮಾಡ್ಬೇಕು ಅಂದ್ರೆ, ಈಗ ಸಾಯ್ಲಿಕ್ಕೆ ಹೊರಟಿರತಕ್ಕ ಜೀವ ಧ್ಯಾನ ಮಾಡಬೇಕು ಅಂತ ಹೇಳ್ತಿರೋದಲ್ಲಿ. ರೆಡಿ ಟು ಡೈ ಯಾವನಿದ್ದಾನೆ, ಏನ್ ಈ ಪ್ರಾಣ ಹೋಗತ್ತೆ ಅನ್ನುವಂಥವ್ನು ಮಾಡ್ಬೇಕಾದಂತ ಧ್ಯಾನ ಪ್ರಕಾರ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ನೆನ್ನೆ ಒಂದು ಪ್ರಶ್ನೆ ಕೇಳಿದ್ರು. ಈ ಪಾಠಗಳ ಬ್ಯುಸಿಯಲ್ಲಿ ಬೇರೆ ಕೆಲಸಗಳಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಅದು ಹೇಗ್ ಸಾಧ್ಯ? ಪ್ರಾಣಾಯಾಮದವರಿಗೂ ಅಂದ್ರೆ ಶ್ವಾಸ ನಿರೋಧ ಮಾಡಿ ಮೋಕ್ಷವನ್ನ ಪಡೆಯತಕ್ಕಂಥ ವ್ಯಕ್ತಿಗಳಿಗೂ, ಆಮೇಲೆ ಈ ಇದನ್ನ ಮಾಡಿ, ಆ ಕ್ವಶನ್ ನನಗೆ ಕನ್ಫ್ಯೂಸ್ ಇದೆ, ಅವ್ರು ಕಳಿಸಿದ್ದಾರೆ, ಅದನ್ನ ನಾನು ನೋಡಿಕೊಂಡು ನಾನು ಉತ್ತರ ಕಳಿಸ್ತೇನೆ. ಇರ್ಲಿ. ಸರ್ವದ್ವಾರಗಳನ್ನ ಸಾಯ್ಲಿಕ್ಕೆ ಹೊರಟಿರತಕ್ಕಂಥ ವ್ಯಕ್ತಿ ಮಾಡಬೇಕಾದಂಥ ಧ್ಯಾನ. ಸರ್ವದ್ವಾರಾಣಿ, ವಾಯು ಸಂಚಾರ ಮಾಡುವಂತಹ ಎಲ್ಲ ನಾಡಿಗಳನ್ನ ಕಂಟ್ರೋಲ್ ಮಾಡ್ಕೋ, ನಿಯಮ ತಗೋ, ಎಲ್ಲವನ್ನ ಬಿಟ್ಬಿಡ್ಬೇಡ. ವಾಯು ಸಂಚಾರ ಮಾಡುವ ಎಲ್ಲ ನಾಡಿಗಳು ಕಂಟ್ರೋಲ್ ಅಲ್ಲಿ ಬರಲಿ. ಯಾಕೆ ಅಂದ್ರೆ ಆಚಾರ್ಯ ಹೇಳ್ತಾರೆ, ಬ್ರಹ್ಮನಾಡಿ ವಿನಾ ಯನ್ಯತ್ರ ಗಚ್ಚತಿ ತರ್ಹಿ ವಿನಾ ಮೋಕ್ಷಂ ಸ್ಥಾನಾಂತರಂ ಪ್ರಾಪ್ನೋತಿ ಇತಿ ಸರ್ವದ್ವಾರಾಣಿ ಸಂಯಮ್ಯ. ಒಂದು ವೇಳೆ ಆಸನ್ನ ಮರಣನಾಗಿರ್ತಕ್ಕಂಥ, ಮರಣ ಹತ್ತಿರ ಬಂದಿರತಕ್ಕಂಥ ವ್ಯಕ್ತಿ ಸರ್ವದ್ವಾರಗಳನ್ನ, ವಾಯು ಸಂಚಾರ ಮಾಡುವ ಎಲ್ಲ ದ್ವಾರಗಳನ್ನ ಕಂಟ್ರೋಲ್ ಮಾಡದೆ ಬಿಟ್ಟುಬಿಟ್ರೆ, ಅವನು ಬ್ರಹ್ಮನಾಡಿಯೊಂದನ್ನ ಬಿಟ್ಟು ಬೇರೆ ನಾಡಿಗಳ ಮೂಲಕ ಜೀವ ದೇಹ ಬಿಟ್ಟು ಹೊರಗೆ ಹೊರಟೋದ್ರೆ ಅವನಿಗೇನಾಗತ್ತೆ? ಬ್ರಹ್ಮನಾಡಿ ಬಿನಾ ಯದಿ, ಒಂದು ವೇಳೆ ಬ್ರಹ್ಮನಾಡಿಯನ್ನ ಬಿಟ್ಟು ಬೇರೆ ಬೇರೆ ನಾಡಿಗಳ ಮೂಲಕ ಜೀವ ದೇಹದಿಂದ ಹೊರಗೆ ಹೋದ್ರೆ ಅವನಿಗೆ ಮೋಕ್ಷ ಒಂದು ಸಿಗೋದಿಲ್ಲ. ಮೋಕ್ಷ ಬಿಟ್ಟು, ಮೋಕ್ಷಕ್ಕೆ ಹೋಗದೆ ಸ್ಥಾನಾಂತರಂ ಪ್ರಾಪ್ನೋತಿ, ಬೇರೆ ಬೇರೆ ಸ್ಥಾನಗಳಿಗೆ ಹೋಗಿಬಿಡ್ತಾನೆ. ಇವನ ಗೋಲೇನು ಮುಕ್ತಿ ಹೊಂದಬೇಕು ಅಂತ. ಮುಕ್ತಿ ಹೊಂದಲಿಕ್ಕೆ ಒಂದು ನಾಡಿಯಿಂದ ಉತ್ಕ್ರಾಂತಿಗೊಂಡ್ರೆ ಅದಾಗ್ತದೆ. ಇನ್ ನಾಳೆ ಬೆಳಗ್ಗೆ ಸಾಯುವವನ ಬಗ್ಗೆ ಮಾತಾಡ್ತಾ ಇರೋದಲ್ಲ ಇಲ್ಲಿ. ಆಸನ್ನ ಮರಣ, ಅವನೇ ಯೋಗಿ, ಅವನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲ್ಲ ಇಂದ್ರಿಯ, ಎಲ್ಲ ದ್ವಾರಗಳನ್ನ, ನಾಡಿ ಸಂಚರಣ, ವಾಯು ಸಂಚರಣ ಮಾರ್ಗವಾದಂತಹ ದ್ವಾರಗಳನ್ನ ನಿಯಮನ ಮಾಡಿ ನೋಡಿ ಬಿಡಬಾರ್ದು ಅಂತಾರೆ. ಅದನ್ನ ಫ್ರೀ ಬಿಡಬಾರ್ದು. ಅವನ ಫೋಕಸ್ ಬ್ರಹ್ಮನಾಡಿ ದ್ವಾರ ಉತ್ಕ್ರಮಣ ಅನ್ನೋದ್ರ ಮೇಲೆ ಇಟ್ಟಿರ್ಬೇಕು. ಅವನು ಬ್ರಹ್ಮನಾಡಿ ಒಂದನ್ನ ಬಿಟ್ಟು ಬೇರೆ ಬೇರೆ ನಾಡಿಗಳಲ್ಲಿ ಉತ್ಕ್ರಾಂತಿ ಆದ್ರೆ, ಅವನಿಗೆ ಉತ್ಕ್ರಮಣ ಹೊಂದಿದ್ರೆ ಜೀವ, ಮೋಕ್ಷ ಇಲ್ಲ ಅವನಿಗೆ. ಬ್ರಹ್ಮನಾಡಿ ದ್ವಾರ ಉತ್ಕ್ರಮಣಗೊಂಡ್ರೆ ಮೋಕ್ಷ. ಬ್ರಹ್ಮನಾಡಿ ಅಲ್ಲದೆ ಬೇರೆ ಬೇರೆ ನಾಡಿಗಳ ಮೂಲಕ ಹೊರಗೆ ಹೋದ್ರೆ ಅವನಿಗೆ ಮೋಕ್ಷ ಇಲ್ಲ. ಸ್ಥಾನಾಂತರ ಪ್ರಾಪ್ತಿ ಆಗ್ಬಿಡುತ್ತೆ ಅವನಿಗೆ. ಬೇರೆ ಬೇರೆ ದೇವತೆಗಳ ಸ್ಥಾನ, ಯಾವ್ಯಾವ ನಾಡಿಯಿಂದ ಎಲ್ಲೆಲ್ಲಿಂದ ಹೋದ್ರೆ ಯಾವ್ಯಾವ ಸ್ಥಾನ ಅಂತ ಆಚಾರ್ಯರು ಒಂದೆರಡನ್ನ ನಮ್ಗೆ ಜಸ್ಟ್ ಎಕ್ಸಾಂಪಲ್ ಹೇಳ್ತಾರೆ ಅಷ್ಟೇ. ನಿರ್ಗಚ್ಚನ್ ಚಕ್ಷುಷಾ ಸೂರ್ಯಂ ದಿಶಶ್ರೋತ್ರೇಣ ಚೈವಹಿ ಇತ್ಯಾದಿ ವಚನಾತ್ ವ್ಯಾಸಯೋಗೆ ಮೋಕ್ಷ ಧರ್ಮೇಚ. ವ್ಯಾಸಯೋಗದಲ್ಲಿಯೂ ಮತ್ತು ಮಹಾಭಾರತದ ಮೋಕ್ಷ ಧರ್ಮದಲ್ಲಿಯೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಜೀವ ಯಾವ ಯಾವ ನಾಡಿಗಳಿಂದ ಹೊರಗೆ ಹೋದ್ರೆ ಯಾವ ಯಾವ ಸ್ಥಾನಕ್ಕೆ ಹೋಗ್ತಾನೆ ಅಂತ ಉಲ್ಲೇಖ ಮಾಡ್ತಾರೆ. ಕಣ್ಣಿಂದ ಹೊರಗೆ ಹೋದ್ರೆ, ಕಣ್ಣಿನಿಂದ ಹೊರಗೆ ಹೋಗತಕ್ಕಂಥ ಜೀವ ಸೂರ್ಯನನ್ನ ಸೇರ್ತಾನಂತೆ. ಕಿವಿಯಿಂದ ಹೊರಗೆ ಹೋಗತಕ್ಕಂಥ ಜೀವ ಶ್ರೋತ್ರೇಣ ದಿಶಃ, ದಿಗಭಿಮಾನಿಗಳಾಗಿರ್ತಕ್ಕ ದೇವತೆಗಳನ್ನ ಹೋಗ್ತಾನೆ. ನೋಡಿ, ಕಣ್ಣಿಂದ ಪ್ರಾಣ ಹೋಯ್ತು, ಕಣ್ಣಿಂದ ಹೋದ ಅಂತಂದ್ರೆ ಸೂರ್ಯ,
ಸೂರ್ಯಲೋಕ ಪ್ರಾಪ್ತಿ. ಕಿವಿಯಿಂದ ಪ್ರಾಣ ಹೋಯ್ತು ಅಂತ ಹೇಳಿದ್ರೆ ದಿಗಭಿಮಾನಿ ದೇವತೆಗಳು ಮಿತ್ರ, ಯಮ, ವರುಣ, ಕುಬೇರ ಎಷ್ಟು ಜನ ಇದ್ದಾರೆ, ದಿಗಭಿಮಾನಿಗಳಾಗಿರ್ತಕ್ಕ ದೇವತೆಗಳನ್ನ ಹೊಂತಾನೆ. ಹೀಗೆ ವಿಶೇಷವಾಗಿರತಕ್ಕಂತಹ ಪ್ರಮಾಣ ಇರೋದ್ರಿಂದ ಪ್ರಯಾಣ ಕಾಲದಲ್ಲಿ ಜೀವನು ದ್ವಾರಾಂತರದಿಂದ ಹೊರಗೆ ಹೋದ್ರೆ, ದ್ವಾರಾಂತರದಿಂದ ಅಂದ್ರೆ ಹೊರಗಡೆ ಹೋದರೆ, ಬೇರೆ ಮಾರ್ಗದಿಂದ ಬ್ರಹ್ಮನಾಡಿಯೊಂದನ್ನ ಬಿಟ್ಟು ಬೇರೆ ಕಡೆ ಹೊರಟು ಬಿಟ್ರೆ, ಭಗವಂತನನ್ನ ಬಿಟ್ಟು ಮೋಕ್ಷವನ್ನ ಬಿಟ್ಟು ಬೇರೆ ಕಡೆ ಹೋಗುವಂತಹ ಸಂದರ್ಭ ಇದೆ. ಆದ್ದರಿಂದ ಕೃಷ್ಣ ಹೇಳಿಬಿಟ್ಟ, ಸರ್ವದ್ವಾರಾಣಿ ಸಂಯಮ, ಎಲ್ಲ ದ್ವಾರಗಳನ್ನ ಕಂಟ್ರೋಲಿಗೆ ತಗೊಂಡು ಬ್ರಹ್ಮನಾಡಿಯಲ್ಲೇ ಫೋಕಸ್ಡ್ ಆಗಿ ಬ್ರಹ್ಮನಾಡಿ ದ್ವಾರ ಉತ್ಕ್ರಾಂತಿಯನ್ನ ಪಡಿಬೇಕು. ನೆತ್ತಿ ಫಟ್ ಅಂತ ಹೊಡಿಬೇಕು. ಎಂಥ ಮರಣ ಅದು, ಅತ್ಯದ್ಭುತವಾದ ಮರಣ, ಅದು ಹಬ್ಬ. ವ್ಯಾಸರಾಜರ ಉತ್ಕ್ರಾಂತಿಯ ಬಗ್ಗೆ ಮಾತಾಡುವಾಗ ಪುರಂದರದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬ್ರಹ್ಮನಾಡಿ ದ್ವಾರ ಓಂ ಅಂತ ಅಂದ್ರು. ಬ್ರಹ್ಮನಾಡಿ ದ್ವಾರ ಭಗವಂತನನ್ನ ಪಡೆದು ಬಿಟ್ರು. ಬ್ರಹ್ಮನಾಡಿ ದ್ವಾರ ನೆತ್ತಿಯಲ್ಲಿ ಸಹಸ್ರಾರ ಕಮಲದ ದ್ವಾರದಲ್ಲಿ ಠಪ್ ಅಂತ ಶಬ್ದ ಆಯಿತು. ಆ ಜೀವ ದೇಹವನ್ನ ಬಿಟ್ಟು ಹೊರಟೋಯ್ತು ಲೋಕ. ಆದ್ರಿಂದ ಅದು ಫೋಕಸ್ಡ್ ಮರಣ ಅಂತಂದ್ರೆ, ಸೂರ್ಯ ಸರ್ವದ್ವಾರಗಳನ್ನ, ಎಲ್ಲ ವಾಯು ಸಂಚಾರ ಮಾಡುವಂತ ಸರ್ವದ್ವಾರಗಳನ್ನ ಕಂಟ್ರೋಲಿಗೆ ತಗೊಂಡು ವಾಯು ಫೋಕಸ್ಡ್ ಆಗ್ಬೇಕು. ಅದನ್ನ ಮುಂದೆ ಹೇಳ್ತಾನೆ ಕೃಷ್ಣ, ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧಚ, ಮನಸ್ಸನ್ನ ಹೃದಯದಲ್ಲಿ ಇಟ್ಕೊಳ್ಬೇಕು. ಚೆನ್ನಾಗಿದೆ ನೋಡಿ, ಮನೋ ಹೃದಿ ನಿರುದ್ಧಚ, ಹೃದಯದಲ್ಲಿ ಮನಸ್ಸನ್ನ ಇಟ್ಟು. ಏನಪ್ಪಾ ಇದು ಹೃದಯದಲ್ಲಿ ಮನಸ್ಸನ್ನ ಇಟ್ಟು? ಹೃದಯ ಅಂದ್ರೆ ಪ್ರಸಿದ್ಧವಾದ ಹೃದಯ ಅಲ್ಲ, ಮನಸ್ಸನ್ನ ಹೃದಯದಲ್ಲಿ ಇಟ್ಟು ಅಲ್ಲ. ಹೃದಯ ಅನ್ನೋದಕ್ಕೆ ನಾರಾಯಣ ಅಂತ ಅರ್ಥ ಮಾಡ್ತಾರೆ. ಹೃದಯ ನಾರಾಯಣೇ, ಭಗವಂತನಿಗೆ ಹೃತ್ ಅಂತ ಹೆಸರಿದೆ. ಯಾಕೆ? ಪದ್ಮಪುರಾಣದ ವಾಕ್ಯ ಹಾಗೆ ಹೇಳ್ತಾ ಇದೆ, ಕ್ರಿಯತೆ ತ್ವಯಾ ಜಗದ್ಯಸ್ಮಾತ್ ಹೃದಿತ್ಯೇವ ಪ್ರಭಾಷ್ಯಸೆ ಇತಿ ಹಿ ಪಾದ್ಮೇ. ಅಲ್ವಾ? ಎಲ್ಲ ಜಗತ್ತನ್ನು ಕ್ರಿಯತೆ ಒಳಗೆಳೆದುಕೊಳ್ಳುವುದರಿಂದ, ಸರ್ವ ಜಗತ್ತನ್ನು ಸಂಹಾರ ಮಾಡುವುದರಿಂದ ನೀನು ಹೃತ್ ಅಂತ ಕರೆಯಲ್ಪಡ್ತಿ. ಸರ್ವ ಜಗತ್ತನ್ನು ನೀ ಸಂಹಾರ ಮಾಡ್ತಿ. ಸರ್ವ ಜಗತ್ ಸಂಹಾರಕನಾದ್ದರಿಂದ ನಿನಗೆ ಹೃತ್ ಅಂತ ಕರೀತಾರೆ. ನೋಡಿ, ಎಲ್ಲ ಜಗತ್ತನ್ನು ಭಗವಂತ ಮುಗಿಸಿ ಬಿಡ್ತಾನೆ, ಸಂಹಾರಕರ್ತ. ಆದ್ದರಿಂದ ಭಗವಂತನಿಗೆ ಹೃತ್ ಅಂತ ಹೆಸರು. ಆದ್ದರಿಂದ ಹೃದಯ ಅಂದ್ರೆ ಸರ್ವ ಜಗತ್ತನ್ನ ಸಂಹಾರ ಮಾಡುವ ಪರಮಾತ್ಮ, ಅಂಥ ಪರಮಾತ್ಮನಲ್ಲಿ. ಆದ್ದರಿಂದ ಪ್ರಾಣವಾಯು ಎಲ್ಲಿ ಬಂದಿದೆ? ಮೂರ್ಧಿಯಲ್ಲಿ ಪ್ರಾಣ ಬಂದಿದೆ, ಅಂದ್ರೆ ನೆತ್ತಿಯಿಂದ ಹೊರಗೆ ಹೋಗಬೇಕು ಅಲ್ವಾ? ನಹಿ ಮೂರ್ಧನಿ ಪ್ರಾಣಸ್ಥಿತೇ ಹೃದಯ ಮನಸಸ್ಥಿತಿ ಸಂಭವತಿ. ಆಚಾರ್ಯ ಹೇಳ್ತಾರೆ, ಅಲ್ಲಿ ಹೃದಯ ಅನ್ನೋದಕ್ಕೆ ಹೃದಯ ಅಂತ ಯಾಕೆ ಅರ್ಥ ಮಾಡಬಾರ್ದು? ಕೃತ್ ಅನ್ನೋ ಶಬ್ದಕ್ಕೆ ಪ್ರಳಯ ಕರ್ತೃವಾದಂತ ನಾರಾಯಣ ಅಂತ ಯಾಕೆ ಅರ್ಥ ಮಾಡ್ಬೇಕು? ಅಂದ್ರೆ ಪ್ರಾಣ ಹೋಗೋ ಕಾಲಕ್ಕೆ ಉತ್ಕ್ರಾಂತಿ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮನಾಡಿ ದ್ವಾರ ಹೋಗ್ಬೇಕು. ಆಗ ಬ್ರಹ್ಮನಾಡಿ ದ್ವಾರ ಪ್ರಾಣ ಹೋಗ್ಬೇಕು ಅಂದ್ರೆ ತಲೆಯಲ್ಲಿ ಪ್ರಾಣವಾಯು ಇದೆ. ಈಗ ಶಿರಸ್ಸಿನಲ್ಲಿ ತಗೊಂಬಂದಿದ್ದಾನೆ ತನ್ನ ಯೋಗ ಸಿದ್ಧಿಯಿಂದ ಸಾಧಕ. ಆ ಯೋಗಿ ಸರ್ವ ಚಕ್ರಗಳನ್ನ ದಾಟ್ತಾ ಮೇಲೆ 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 ಬಂದು ಅಗ್ನಾಚಕ್ರದಿಂದ ಮೇಲೆ ಸಹಸ್ರಾರ ಚಕ್ರಕ್ಕೆ ತಂದಿದ್ದಾನೆ. ತಲೆಯಲ್ಲಿದೆ ಅವನಿಗೆ ಪ್ರಾಣ. ತಲೆಯಲ್ಲಿ ಪ್ರಾಣವಾಯುವನ್ನ ಇಟ್ಟುಕೊಂಡು ಅವನು ಏನ್ ಮಾಡ್ತಾನೆ? ಹೃದಯದಲ್ಲಿ ಮನಸ್ಸನ್ನು ಇಡೋದು ಹೆಂಗ್ ಸಾಧ್ಯ? ಪ್ರಾಣವಾಯು ತಲೆಯಲ್ಲಿದೆ, ಈಗ ಹೃದಯದಲ್ಲಿ ಮನಸ್ಸಿಡ್ಬೇಕು ಅಂತಂದ್ರೆ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಆದ್ದರಿಂದ ಅಲ್ಲಿ ಹೃತ್ ಎನ್ನುವ ಶಬ್ದಕ್ಕೆ ಹೃದಯ, ಪ್ರಸಿದ್ಧವಾದ ಹೃದಯ ಅಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಹೃತ್ ಎನ್ನುವ ಶಬ್ದಕ್ಕೆ ಬೇರೆ ಅರ್ಥ ಇದೆ. ಆ ಬೇರೆ ಅರ್ಥ ಭಗವಂತ, ಭಗವಂತನಲ್ಲಿ ಮನಸ್ಸಿಟ್ಟು ತಾತ್ಪರ್ಯ ಅಲ್ಲಿ.
ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಏನ್ ಮಾಡ್ಬೇಕು? ಅವನು ಭಗವಂತನಲ್ಲಿ ಮನಸ್ಸನ್ನ ಇಡ್ಬೇಕು. ಭಗವಂತನಲ್ಲಿ ಕರ್ತ್ ಪ್ರಳಯಕರ್ತೃವಾದ ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಬೇರೆ ಕಡೆ ಎಲ್ಲಿಯೂ ಚಲವಾಗದಂತೆ ಕಂಟ್ರೋಲ್ ಮಾಡಿಕೊಂಡು ಆತ್ಮನಃ ಪ್ರಾಣಂ ತನ್ನ ಪ್ರಾಣವನ್ನ ಮೂರ್ಧ್ನಿ ಆದಾಯ ಮೂರ್ಧ್ನಿ ಸುಷುಮ್ನಾ ನಾಡಿದ್ವಾರ ಹಾಗೆ ಒಂದೇ ಸ್ಟ್ರೈಟ್ ಆಗಿ ಸುಷುಮ್ನಾ ದ್ವಾರ ಬ್ರಹ್ಮರಂಧ್ರದಲ್ಲಿ ಇಟ್ಟು ಮೂರ್ಧ್ನಿ ಆದಾಯ ಸುಷುಮ್ನಾ ನಾಡಿ ಮಧ್ಯ ಸ್ಟ್ರೈಟ್ ಆಗಿದೆ. ಆ ಸುಷುಮ್ನಾ ನಾಡಿ ದ್ವಾರವೇ ಕರ್ಕೊಂಡ್ಬರ್ಬೇಕು ಪ್ರಾಣವಾಯುವನ್ನ. ಒಂದು ಮೂಲಾಧಾರ, ಸ್ವಾಧಿಷ್ಠಾನ, ಅನಾಹತ, ಮಣಿಪುರ ಮೊದಲಾದ ಸಕಲ ಚಕ್ರಗಳಿಂದ ಮೇಲೆ ತಂದು 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 ಸುಷುಮ್ನಾ ದ್ವಾರ ಬ್ರಹ್ಮನಾಡಿಯಲ್ಲಿ ಇಟ್ಟು ಯೋಗಧಾರಣಂ ಅಸ್ಥಿತ. ಆಚಾರ್ಯ ಹೇಳ್ತಾರೆ ಇಲ್ಲಿ ಮನೋಹೃದಯ ನಿರುದ್ಧಚ. ನೋಡಿ, ಹೃದಯದಲ್ಲಿ ಮನಸ್ಸನ್ನಿಡೋದಲ್ಲ, ಹೃತ್ ಶಬ್ದ ವಾಚ್ಯನಾದ ಭಗವಂತನಲ್ಲಿ ಮನಸ್ಸನ್ನ ಇಟ್ಟು. ಯಾಕೆ ಮತ್ತೆ ಹೇಳ್ತೇನೆ ಅರ್ಥವಾಗಲಿ ಅಂತ. ಈಗ ಪ್ರಾಣ ಎಲ್ಲಿದ್ದಾನೆ? ಮೂರ್ಧ್ನ್ಯಾಧಾಯ ಅಂತ ಕೃಷ್ಣ ಸ್ಪಷ್ಟ ಹೇಳಿದ್ದಾನೆ. ಆತ್ಮನ ಪ್ರಾಣಂ ಮೂರ್ಧ್ನ್ಯಾಧಾಯ, ತನ್ನ ಪ್ರಾಣವನ್ನ ನೆತ್ತಿಯಲ್ಲಿ ಇಡ್ಬೇಕು. ಮೂರ್ಧ್ನಿ ನೆತ್ತಿಯಲ್ಲಿ ಬ್ರಹ್ಮರಂಧ್ರದಲ್ಲಿ ಸುಷುಮ್ನಾ ನಾಡಿ ದ್ವಾರ, ಸುಷುಮ್ನಾ ನಾಡಿಯ ಮೂಲಕ ನೆತ್ತಿಯಲ್ಲಿ ತನ್ನ ಪ್ರಾಣವಾಯುವನ್ನ ಇಟ್ಟು ಅಂತಿರ್ಬೇಕಾದ್ರೆ 2-3 ಚಕ್ರ ದಾಟಿ ಬಂದಿದ್ದಾನೆ. ಹಾಗಿರ್ಬೇಕಾದ್ರೆ ಮತ್ತೆ ಹೃದಯದಲ್ಲಿ ಇಟ್ಟು ಅಂತನೋ ಸರಿ ಹೋಗೋದಿಲ್ಲ. ಯತ್ರ ಪ್ರಾಣಃ ಮನಸ್ತತ್ರ ತತ್ರ ಜೀವ ಪರಸ್ತಥಾ ಇತಿ ವ್ಯಾಸಯೋಗೆ. ವ್ಯಾಸಯೋಗದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಪ್ರಮೇಯ ನಿರೂಪಿತವಾಗಿದೆ. ಏನದು? ಯತ್ರ ಪ್ರಾಣಃ ಯತ್ರ ಪ್ರಾಣಃ ಎಲ್ಲಿ ಪ್ರಾಣ ಇರ್ತಾನೋ ತತ್ರ ಮನಃ ಅಲ್ಲಿ ಮನಸ್ಸಿದೆ. ಅಲ್ಲಿಯೇ ತತ್ರ ಜೀವ ಅಲ್ಲಿಯೇ ಜೀವನೂ ಇದ್ದಾನೆ. ಅಲ್ಲಿಯೇ ಪರಹ ಅಲ್ಲೇ ಭಗವಂತನೂ ಇದ್ದಾನೆ. ಎಲ್ಲಿ ಮುಖ್ಯ ಪ್ರಾಣ ದೇವರಿದ್ದಾರೋ ಎತ್ರ ಪ್ರಾಣ ಮುಖ್ಯ ಪ್ರಾಣ ಎಲ್ಲಿದ್ದಾನೋ ಅಲ್ಲಿ ಮನಸ್ಸಿದೆ. ಅಲ್ಲೇ ಜೀವ ಇದ್ದಾನೆ, ಅಲ್ಲೇ ಭಗವಂತನೂ ಇದ್ದಾನೆ. ಎಂತ ದೊಡ್ಡ ಮಾತು ನೋಡ್ರಿ. ದೊಡ್ಡ ಪ್ರಮಾಣ ವಾಕ್ಯ ಇದು. ಎಲ್ಲ ಬಿಟ್ಟು ಬರೋದಿಲ್ಲ, ಎಲ್ಲ ಎಳ್ಕೊಂಡು ಹೋಗೋದು ಒಟ್ಟಿಗೆ. ಯತ್ರ ಪ್ರಾಣ ಎಲ್ಲಿ ಮುಖ್ಯ ಪ್ರಾಣ ದೇವರಿದ್ದಾರೋ, ಉತ್ಕ್ರಾಂತಿ ಕಾಲದಲ್ಲಿ ಮುಖ್ಯ ಪ್ರಾಣ ದೇವರು ಎಲ್ಲಿದ್ದಾರೋ ಅಲ್ಲಿ ಮನಸ್ಸು, ಅಲ್ಲಿ ಜೀವ, ಅಲ್ಲೇ ಭಗವಂತ ಇರ್ತಾರೆ. ವ್ಯಾಸಯೋಗ ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ. ಆದ್ದರಿಂದ ಮನಸ್ಸನ್ನ ಹೃದಯದಲ್ಲಿ ಇಟ್ಟು ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ಮನಸ್ಸನ್ನ ಹೃತ್ ಪ್ರಳಯದ ಮೂಲಕ ಸರ್ವ ಜಗತ್ತನ್ನು ಸಂಹಾರ ಮಾಡುವ ಭಗವಂತ ನಾರಾಯಣನಲ್ಲಿ ಇಟ್ಟು ಪ್ರಾಣನನ್ನ ಮೂರ್ಧ್ನಿ ಆದಾಯ ನೆತ್ತಿಗೆ ತಂದು ಯೋಗಧಾರಣಾಂ ಆಸ್ಥಿತ. ಯೋಗಧಾರಣಾಂ ಆಸ್ಥಿತ ಯೋಗ ಭರಣ ಏವ ಅಭಿಯುಕ್ತ ಇತ್ಯರ್ಥ. ಶ್ರೀಮದಾಚಾರ್ಯ ಅರ್ಥ ಬರೀತಾರೆ. ಯೋಗಧಾರಣಾಂ ಆಸ್ಥಿತ ಅಂದ್ರೆ ಯೋಗ ಭರಣೆ ಏವ ಅಭಿಯುಕ್ತ, ಯೋಗ ಭರಣೆ ಏವ ಅಭಿಯುಕ್ತ. ಶ್ವಾಸ ನಿರೋಧ ರೂಪವಾಗಿರತಕ್ಕಂಥ ಅಂದ್ರೆ ಶ್ವಾಸ ನಿರೋಧವೇ ಮೊದಲಾಗಿರತಕ್ಕಂತಹ ಯೋಗದಲ್ಲಿಯೇ, ಸಂಪೂರ್ಣವಾದ ಯೋಗದಲ್ಲಿಯೇ ಆಗ್ರಹ ಇರಬೇಕು. ಅದು ಬಿಟ್ಟು ಬೇರೆ ಕಡೆ ಇಲ್ವೇ ಇಲ್ಲ.
ಯೋಗ ಧಾರಣ ಮಾಸ್ಥಿತ ಅನ್ನೋ ಶಬ್ದಕ್ಕೆ ಅರ್ಥ ಇದು. ಅಲ್ಲೇ ಸಮಗ್ರವಾದ ಅವನ ಯೋಗ ಸಾಧನ ಏನಿದೆ ಆಗ ಎಲ್ಲದರ ಪರಿಪಕ್ವಾವಸ್ಥೆ ಕಂಪ್ಲೀಟ್ ಆಗ್ತಾ ಇದೆ ಇವಾಗದು. ಯೋಗ ಧಾರಣ ಮಾಸ್ಥಿತ ಅಂದ್ರೆ ಇಲ್ಲಿ ಆಕ್ಚುಯಲ್ ಆಗಿ ಸಾಯೋ ಕಾಲಕ್ಕೆ ಧಾರಣ ಹೇಳಬಾರ್ದು. ಧಾರಣ ಅಂದ್ರೆ ಖಂಡ ಸ್ಮೃತಿ. ಇದೆಲ್ಲ ಯೋಗದ ಉಪಾಯಗಳಿಲ್ಲ. ಖಂಡ ಸ್ಮೃತಿ ತಂತ್ರಸಾರ ಸಂಗ್ರಹದಲ್ಲಿ ಬರುತ್ತೆ ವಾಕ್ಯಗಳೆಲ್ಲ. ಧಾರಣ ಅಂದ್ರೆ ಅರ್ಥ ಏನು? ಖಂಡ ಸ್ಮೃತಿ ಅಂತ ಕರೀತಾರೆ. ಮರಣ ವೇಳಾಯಾಮ್ ಅಖಂಡ ಸ್ಮೃತಿರ್ ವಕ್ತವ್ಯ. ಮರಣ ವೇಳೆಯಲ್ಲಿ ಸಾಯೋ ಸಂದರ್ಭದಲ್ಲಿ ಧ್ಯಾನವನ್ನ ಹೇಳ್ಬೇಕು. ಧ್ಯಾನ ಅಂದ್ರೆ ಅಖಂಡ ಸ್ಮೃತಿ ಅಂತ ಕರೀತಾರೆ. ಖಂಡ ಸ್ಮೃತಿರ್ ಧಾರಣ ಸ್ಯಾದ್ ಅಖಂಡ ಧ್ಯಾನ ಉಚ್ಯತೆ ಅಪ್ರಯತ್ನಾತ್ ಸಮಾಧಿಶ್ಚ ದರ್ಶನಂ ಚಿರಯಾತಯ ಅಂತ ಪ್ರಮಾಣ ವಾಕ್ಯ. ಖಂಡ ಸ್ಮೃತಿ ಧಾರಣ, ಅಖಂಡ ಸ್ಮರಣೆ ಧ್ಯಾನ. ಮರಣಕಾಲದಲ್ಲಿ ಅಖಂಡ ಸ್ಮರಣೆ ಹೇಳೋದು ಬಿಟ್ಟು ಖಂಡ ಸ್ಮೃತಿ ರೂಪವಾದಂತಹ ಧಾರಣೆಯನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಯೋಗ ಧಾರಣ. ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಖಂಡ ಸ್ಮೃತಿ ಅಲ್ಲ, ಅಖಂಡ ಸ್ಮೃತಿ ರೂಪವಾಗಿರತಕ್ಕಂತಹ ಯೋಗ ಧಾರಣೆಯಲ್ಲಿಯೇ ಶ್ವಾಸ ನಿರೋಧವೇ ಮೊದಲಾಗಿರತಕ್ಕ ಸಕಲ ಯೋಗ ಧಾರಣೆಯಲ್ಲಿಯೇ ಅವನಿಗೆ ದೊಡ್ಡ ಆಗ್ರಹ ಇರಬೇಕು. ಬಿಟ್ಟು ಆಚೆ ಹೋಗಬಾರ್ದು. ಯಾಕೆ ನನ್ನ ಕಾನ್ಸಂಟ್ರೇಷನ್ ಯಾವ್ದ್ರಲ್ಲಿ ಇರ್ಬೇಕೀಗ ಅಂತಂದ್ರೆ ಬ್ರಹ್ಮನಾಡಿ ದ್ವಾರ ಉತ್ಕ್ರಮಣ ಹೊಂದಬೇಕು. ಬ್ರಹ್ಮನಾಡಿ ದ್ವಾರವೇ ಉತ್ಕ್ರಮಣ. ಆದ್ದರಿಂದ ಅಖಂಡ ಸ್ಮರಣ ರೂಪವಾದಂತಹ ಧ್ಯಾನ, ಅದಕ್ಕನುಗುಣವಾಗಿರತಕ್ಕ ಮಧ್ಯ ಎಲ್ಲವನ್ನು ಮಾಡ್ತಾ ಬರಬೇಕು. ಪ್ರಾಣ ಶ್ವಾಸ ನಿರೋಧ ರೂಪವಾದ ಪ್ರತಿಯೊಂದು ಯೋಗ ಧಾರಣೆಯಲ್ಲಿಯೂ ಕೂಡ ಅಖಂಡ ಸ್ಮೃತಿ ಪೂರ್ವಕವಾಗಿರತಕ್ಕಂತಹ ಯೋಗ ಧಾರಣದಲ್ಲಿಯೇ ಇವನಿಗೆ ಕಾನ್ಸಂಟ್ರೇಷನ್ ಇರಬೇಕು, ಆಗ್ರಹಯುಕ್ತನಾಗಿರ್ಬೇಕು. ಅದನ್ನ ಯೋಗ ಧಾರಣ ಅಂತ ಕರೀತಾರೆ. ಅದರಲ್ಲಿ ಮನಸ್ಸಿಟ್ಟವನಾಗಿ ಅವನು ಏನ್ ಮಾಡ್ತಾನೆ? ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಕರನ್ ಮಾಮನುಸ್ಮರನ್. ರೋಮಾಂಚನ ಆಗುವಂತ ಸಂಗತಿಗಳಿವೆ. ಓಂ ಅಂತ ಹೇಳ್ಬೇಕಂತ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ, ಏಕಾಕ್ಷರಂ ಬ್ರಹ್ಮ. ಓಂ ಎನ್ನುವ ಅಕ್ಷರದಿಂದ ಪ್ರತಿಪಾದ್ಯನಾದ ನನ್ನನ್ನ ಬ್ರಹ್ಮ, ನನ್ನನ್ನ ಸ್ಮರಣೆ ಮಾಡ್ಬೇಕು. ಹೇಗಿದೆ ನೋಡ್ರಿ, ರೋಮಾಂಚನ ಆಗಲ್ವಾ? ನನಗಂತೂ ಜುಮ್ ಅಂತ ಇದೆ ಮೈ ಇದನ್ನ ಹೇಳ್ಬೇಕಾದ್ರೆ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್. ಓಂ ಎನ್ನುವ ಒಂದಕ್ಷರದ ಪ್ರತಿಪಾದ್ಯನಾದ ಪರಬ್ರಹ್ಮ ಸ್ವರೂಪನಾದ ನಾರಾಯಣ ಅಭಿನ್ನನಾಗಿರತಕ್ಕ ನನ್ನನ್ನ ಸ್ಮರಣೆ ಮಾಡ್ತಾ ಸಂದರ್ಭದಲ್ಲಿ ಅರ್ಜುನ, ಯಾರು ಬ್ರಹ್ಮನಾಡಿಯನ್ನ ಸೀಳಿಕೊಂಡು ಯಃ ಪ್ರಯಾತಿ ತ್ಯಜನ್ ದೇಹಂ, ಈ ಬ್ರಹ್ಮನಾಡಿಯನ್ನ ಸೀಳಿ ಸ್ಮರಣೆ ಮಾಡ್ತಾ ಓಂ ಎನ್ನುವ ಅಕ್ಷರವನ್ನ ಹೇಳಿ ಆ ಓಂಕಾರ ಪ್ರತಿಪಾದ್ಯನಾದ ಅನಂತ ಕಲ್ಯಾಣ ಗುಣಪರಿಪೂರ್ಣ ಸಮಸ್ತ ದೋಷ ದೂರನಾಗಿರತಕ್ಕ ಪರಬ್ರಹ್ಮ ನಾರಾಯಣ ನಾನೇ, ಅವನೇ ಕೃಷ್ಣ ಎಂಬುದಾಗಿ ನನ್ನನ್ನ ಸ್ಮರಣೆ ಮಾಡ್ತಾ ಯಾರು, ಯಾವ ಜ್ಞಾನಿ ಯಹ ದೇಹಂ ತ್ಯಜನ್, ಈ ಶರೀರವನ್ನ ಬಿಟ್ಟವನಾಗಿ ಪ್ರಯಾತಿ ಹೊರಗಡೆ ಹೊರಟು ಬಿಡ್ತಾನೋ ಅವನು ಮೋಕ್ಷವನ್ನ ಖಂಡಿತ ಪಡಿತಾನೆ. ಮೋಕ್ಷ. ಆದ್ದರಿಂದ ಜ್ಞಾನಿಗಳಾಗಿರತಕ್ಕಂತಹ ವ್ಯಕ್ತಿಗಳು, ಯೋಗಿಗಳು ಹೇಗೆ ದೇಹತ್ಯಾಗವನ್ನ ಮಾಡ್ತಾರೆ ಅನ್ನೋದನ್ನ ಕೃಷ್ಣ ಎಷ್ಟು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾನೆ. ಹೇಗೆ ದೇಹತ್ಯಾಗ ಮಾಡಬೇಕು ಅನ್ನೋದನ್ನ ಪಾಠ ಮಾಡ್ತಾನೆ. ಇಂಥ ದೇಹತ್ಯಾಗ ಮಾಡ್ಲಿಕ್ಕೆ ಅಭ್ಯಾಸ ಮಾಡ್ಬೇಕು. ಇದು ದೇಹತ್ಯಾಗ. ಸಾಯ್ಬೇಕು, ನಾನು ಹೋಗ್ತಾ ಇದ್ದೆ, ಸಾಕು, ಸಾಧನೆ ಮುಗೀತ್, ನಾನು ಹೊರಡ್ತೇನೆ, ಇನ್ನಿಲ್ಲ ಇಲ್ಲಿ ಅಂತ ಹೇಳಿ ಯೋಗ ಧಾರಣೆಯನ್ನ ಮಾಡಿಕೊಂಡು ಭಗವಂತನಲ್ಲಿ ಮನಸ್ಸಿಟ್ಟು ಸರ್ವದ್ವಾರಗಳನ್ನ ನಿಯಮನ ಮಾಡಿಕೊಂಡು ಶ್ವಾಸ ನಿರೋಧಾದಿ ರೂಪವಾದ ಅಖಂಡ ಸ್ಮೃತಿ ರೂಪವಾದ ಯೋಗ ಧಾರಣೆಯಲ್ಲಿ ಆಸ್ಥಿತನಾಗಿ ಪ್ರಾಣನನ್ನ ಮೂರ್ಧನಿಗೆ ತಂದು ಓಂಕಾರ ಶಬ್ದವಾಚ್ಯನಾದ ಪರಬ್ರಹ್ಮ ಸ್ವರೂಪ ನಾರಾಯಣ ಅಭಿನ್ನ ಶ್ರೀಕೃಷ್ಣ ಅಂತ ಅನುಸಂಧಾನ ಮಾಡಿಕೊಂಡು ಹೊರಟು ಬಿಡಬೇಕು.
ಯಾರು ಹೋಗ್ತಾನೋ ಅವನು ನನ್ನನ್ನ ಪಡಿತಾನೆ, ಮೋಕ್ಷ ಖಂಡಿತ ಆಗತ್ತೆ ಹೇಳ್ತಾನೆ ಕೃಷ್ಣ. ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಯಾರ್ಯಾರಿಗೋ ಬರೋದಿಲ್ಲಪ್ಪ ಇಂಥದ್ದೆಲ್ಲ. ಪ್ರತಿ ನಿತ್ಯದಲ್ಲಿಯೂ ಯಾರು ಅಭ್ಯಾಸ ಮಾಡ್ತಾ ಇದ್ದಾನೋ ಈ ತರ ಧ್ಯಾನ ಅಭ್ಯಾಸವನ್ನ ಯಾರು ಹಿಂದೆ ಹೇಳಿದ ಕ್ರಮದಲ್ಲಿ ಧ್ಯಾನದ ಅಭ್ಯಾಸವನ್ನ ಪ್ರತಿ ನಿತ್ಯದಲ್ಲಿಯೂ ಯಾವ ವ್ಯಕ್ತಿ ಮಾಡ್ತಾ ಇದ್ದಾನೆಯೋ ಅಂಥವನಿಗೆ ಮಾತ್ರ ಮರಣ ಕಾಲದಲ್ಲಿ ಸ್ಮರಣೆ ಆಗ್ತದೆ. ಇಲ್ಲ ಅಭ್ಯಾಸರಹಿತನಾಗಿರ್ತಕ್ಕ ವ್ಯಕ್ತಿ ಸಾಯೋ ಕಾಲಕ್ಕೆ ನಾನು ಸ್ಮರಣೆ ಮಾಡ್ಬಿಡ್ತೇನೆ, ಪ್ರಾಣವಾಯುವನ್ನು ತರ್ತೇನೆ, ಎಲ್ಲಿದೆ ಪ್ರಾಣವಾಯು ಅಂತಲೇ ಗೊತ್ತಿಲ್ಲ ನಮ್ಗೆ. ಏನೋ ಆಗ್ತಾ ಇದೆ ಹೋಗ್ತಾ ಇದೆ ಅಷ್ಟೇ. ಅದು ಎಲ್ಲಿದೆ ಈ ಕ್ಷಣದಲ್ಲಿ ಏನ್ ಮಾಡ್ತಾ ಇದೆ ಯಾರಿಗೆ ಗೊತ್ತದು. ಅಭ್ಯಾಸವೇ ನಮಗಿಲ್ಲ. ಅಭ್ಯಾಸವಿಲ್ಲದ ವ್ಯಕ್ತಿಗೆ ಈ ತರ ಮರಣ ಬರೋದಿಲ್ಲ. ಮರಣ ಕಾಲದಲ್ಲಿ ಯೋಗ ಧಾರಣೆಯಲ್ಲಿ ಮನಸ್ಸು ಅಸ್ಥಿತವಾಗಬೇಕು ಅಂತಂದ್ರೆ ನಿತ್ಯ ಅಭ್ಯಾಸ ಆಗಿರ್ಬೇಕು. ಅದಕ್ಕೆ ಕೃಷ್ಣ ಹೇಳ್ತಾನೆ ಅನನ್ಯಚೇತಾ ಸತತಂ. ಅರ್ಜುನ, ಪಾರ್ಥ, ಯಾರು ಸತತಂ ನಿರಂತರವಾಗಿ ಅನನ್ಯಚೇತಾಹ ನನ್ನನ್ನ ಬಿಟ್ಟು ಅಂದ್ರೆ ಪರಮಾತ್ಮನನ್ನ ಬಿಟ್ಟು ಬೇರೆ ವಿಷಯದಲ್ಲೇ ಮನಸ್ಸೇ ಇಲ್ಲ ಅವನಿಗೆ, ಏನನ್ನು ಚಿಂತನೆ ಮಾಡ್ತಾಲೇ ಇಲ್ಲ ಅವನು. ನನ್ನನ್ನೇ ಯಾರು ನಿರಂತರವಾಗಿ ಸ್ಮರತಿ, ನನ್ನನ್ನೇ ನಿರಂತರವಾಗಿ ಸ್ಮರಣೆ ಮಾಡ್ತಾ ಇದ್ದಾನು, ತಸ್ಯ ಅಹಂ ಸುಲಭ ಪಾರ್ಥ, ಅಂಥ ವ್ಯಕ್ತಿಗೆ ನಾನು ಸುಲಭ ಇದ್ದೇನೆ. ಅಂದ್ರೆ ಅಂಥ ನನ್ನನ್ನ ಸೇರಲಿಕ್ಕೆ ಬೇಕಾದ ಉಪಾಯವನ್ನ ಯಾರು ತಿಳಿದಿದ್ದಾನೆ. ನಿತ್ಯಯುಕ್ತ ನೋಡಿ, ನಿತ್ಯಯುಕ್ತ ಮತ್ತು ಯೋಗಿ ಅನ್ನುವುದು ಎರಡೂ ಕೂಡ ಒಂದೇ ಅರ್ಥವನ್ನ ಕೊಡ್ತಾ ಇದೆ ಅಂತಂದ್ರೆ ಶ್ರೀಮದಾಚಾರ್ಯ ಎರಡೂ ಬೇರೆ ಬೇರೆ ಅರ್ಥ ಅಂತ ಹೇಳ್ತಾರೆ. ನಿತ್ಯಯುಕ್ತ ಅಂದ್ರೆ ನಿತ್ಯ ಉಪಾಯ, ಯೋಗಿ ಅಂದ್ರೆ ಪರಿಪೂರ್ಣ ಯೋಗ. ಏನ್ ಹಾಗಂದ್ರ ಅರ್ಥ? ನಿತ್ಯೋಪಾಯವತಃ, ನಿತ್ಯಯುಕ್ತ ಅಂತಂದ್ರೆ ನಿತ್ಯೋಪಾಯವಂತ. ನಿತ್ಯೋಪಾಯವಂತ ಅಂದ್ರೆ ಇನ್ನೊಂದು 25 ವರ್ಷ ಆದ್ಮೇಲೆ ನನಗೆ ಮರಣ ಬರುತ್ತೆ, ಆದ್ದರಿಂದ ನಾನೇನ್ ಮಾಡ್ಬೇಕು, ಈಗಿನಿಂದಲೇ ಬ್ರಹ್ಮನಾಡಿ ದ್ವಾರ ಶರೀರವನ್ನ ದೇಹವನ್ನ ಅಂದ್ರೆ ಬ್ರಹ್ಮನಾಡಿ ದ್ವಾರ ದೇಹ ಬಿಟ್ಟು ಹೊರಗೆ ಹೋಗ್ಬೇಕು. ಅದಕ್ಕಾಗಿ ನಿತ್ಯ ಅಭ್ಯಾಸ ಮಾಡ್ಬೇಕು. ಹಾಗೆ ಬ್ರಹ್ಮನಾಡಿ ದ್ವಾರ ಉತ್ಕ್ರಮಣ ಆದ್ರೆ ಭಗವಂತ ಸಿಗ್ತಾನೆ ಎನ್ನುವ ಕ್ರಿಸ್ಟಲ್ ಕ್ಲಾರಿಟಿ ಆದ ತತ್ವ ಚಿಂತನೆಯೊಂದಿಗೆ ಗುರಿಯೊಂದಿಗೆ ಗೋಲ್ ಇಟ್ಟುಕೊಂಡು ಅಭ್ಯಾಸ ಮಾಡೋದು. ಅದಕ್ಕೇನು ಬೇಕು ಆ ಎಲ್ಲ ಅಭ್ಯಾಸಗಳನ್ನ ಮಾಡ್ತಾ ಇರುವಂಥವನು ನಿತ್ಯಯುಕ್ತ. ಅವನು ಯೋಗಿ ಆಗ್ತಾನೆ. ಯಾವಾಗ ಯೋಗಿ ಆಗ್ತಾನೆ ಅಂತಂದ್ರೆ ಆ ಯೋಗ, ಆ ಉಪಾಯ ಏನಿದೆ, ಆ ಮಾರ್ಗ ಪರಿಪೂರ್ಣವಾದ ಸಿದ್ಧಿ ಆಯ್ತು, ಆಗ ಯೋಗಿ ಅಂತ. ನಿತ್ಯಯುಕ್ತ ಅಂದ್ರೆ ನಿತ್ಯ ಅಭ್ಯಾಸ ಮಾಡ್ತಾ ಇರುವಂಥವನು ಅಂತ. ಯೋಗಿ ಅಂದ್ರೆ ಏನು ಟಾಸ್ಕ್ ಕಂಪ್ಲೀಟೆಡ್ ಅಂತ, ಪರಿಪೂರ್ಣವಾದ ಉಪಾಯವನ್ನ ಪಡೆದವನು ಅಂತ ಅರ್ಥ. ಅವರಿಬ್ಬರು ಯಾರಿದ್ದಾರೆ, ನಿತ್ಯೋಪಾಯತ್ವೇನ ಸಂಪೂರ್ಣ ಯೋಗಸ್ಯ. ಟೀಕಾಕೃತ್ಪಾದರ ಸುಂದರ ಅರ್ಥ ಮಾಡ್ತಾರೆ. ನಿತ್ಯೋಪಾಯ ಅಭ್ಯಾಸವನ್ನ ಮಾಡ್ತಾ 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 ಸಂಪೂರ್ಣ ಮಾಡಿಕೊಂಡವು, ಯೋಗ ಸಂಪೂರ್ಣನಾಗಿರತಕ್ಕಂಥ ವ್ಯಕ್ತಿ. ನಿತ್ಯೋಪಾಯನಾಗಿ ನಿತ್ಯ ಅಭ್ಯಾಸವುಳ್ಳವನಾಗಿ ಯೋಗವನ್ನ ಕಂಪ್ಲೀಟ್ ಮಾಡಿಕೊಂಡಂತಹ ವ್ಯಕ್ತಿಗೆ ಪಾರ್ಥ ನಾನು ಸುಲಭ ಇದ್ದೇನೆ. ಒಂದಿಲ್ಲ, ಇವಾಗ ಓಂಕಾರ ನಮಗೆ ಪ್ರಣವ ಮಂತ್ರ ಜಪ ಮಾಡ್ಲಿಕ್ಕೆ ಸಂಸಾರಿಗಳಿಗೆ ಅಧಿಕಾರ ಉಂಟಾಚಾರ್ಯ. ಏನ್ ಪ್ರಣವನ ಓಂ ಮಾಡ್ತೇವೆ, ಈಗ ಓಂ ಎಂಬ ಶಬ್ದದಿಂದವೇ ಮಾಡ್ಬೇಕು, ಓಂಕಾರದಿಂದವೇ ಮಾಡಿದ್ರೆ ಮುಂದೆ ಜೀವ ಬಂದು ಹಿಂಗ ಆಗತ್ತೆ ಎಂಬ ವಿಚಾರ ಕೃಷ್ಣನಿಗೆ ತಾವು ಕೊಟ್ಟಿದ್ದೀರಿ. ಅದ್ರೊಳಗೆ ಓಂ ಎಂಬ ಶಬ್ದದಿಂದ ನಾವು ಜಪ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಬರ್ತೇಯ? ಅಷ್ಟಮಹಾಮಂತ್ರ ಪ್ರಣವ ಮಂತ್ರ ಇದೆಯಲ್ಲ, ಅಷ್ಟಮಹಾಮಂತ್ರ ಗೃಹಸ್ಥ 10 ಮಾಡ್ಬೇಕು. ಗೃಹಸ್ಥ ಸರಿ 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 ಮಂತ್ರಗಳು ಮಾಡ್ಲೇಬೇಕು. ತಂತ್ರಸಾರ ಸಂಗ್ರಹ ಬರತ್ತೆ, ವಿಷಯ ಎಲ್ಲ. ಅಷ್ಟಮಹಾಮಂತ್ರಗಳಲ್ಲಿ ಮೊದಲನೇದೇ ಪ್ರಣವ. ಆ ಪ್ರಣವ ಮಂತ್ರ ಗೃಹಸ್ಥ 10 ಮಾಡ್ಬೇಕು, ಜಾಸ್ತಿ ಇಲ್ಲ. 10 ಮಾಡ್ಬೋದು. ಆಯ್ತು ಸರ್.
ಆ ನಿತ್ಯ ಉಪಾಯ, ನಿತ್ಯ ಅಭ್ಯಾಸ ಮಾಡ್ತಾ 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 ಯೋಗ ಕಂಪ್ಲೀಟ್ ಯಾವಾಗ ಆಗತ್ತೆ ಅಂತಹ ವ್ಯಕ್ತಿಗೆ ನಾನು ಸುಲಭ ಇದ್ದೇನೆ. ಸುಲಭ ಅಂದ್ರೆ ಮರಣ ಕಾಲದಲ್ಲಿ ಅಖಂಡ ಸ್ಮೃತಿ ರೂಪವಾದಂತಹ ಧ್ಯಾನಕ್ಕೆ ನಾನ್ ಸಿಗ್ತೇನೆ. ಅನಾಯಾಸವಾಗಿ ನಾನ್ ಪಡಿತಾನವನು. ಹೇಳ್ತಾನೆ ಕೃಷ್ಣ, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಃ. ದೇವರನ್ನು ಹೊಂದಿದವರು ಏನಾಗ್ತಾರೆ ಹೇಳ್ತಾನೆ ಕೃಷ್ಣ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ಮಹಾತ್ಮನಃ ಜ್ಞಾನಿಗಳಾಗಿರಿ, ಈ ಪ್ರಕಾರವಾಗಿ ಮರಣವನ್ನ ಹೊಂದಿದ ಜ್ಞಾನಿಗಳು ಪರಮಾಂ ಸಿದ್ಧಿಂ ಗತಾಹ, ಉತ್ತಮವಾಗಿರತಕ್ಕ ಸಂಸಿದ್ಧಿಯನ್ನ, ಸಂಸಿದ್ಧಿ ಅಂದ್ರೆ ಮೋಕ್ಷ, ಉತ್ತಮವಾಗಿರತಕ್ಕಂಥ ಸಂಸಿದ್ಧಿಯನ್ನ ಪಡೆದಿರತಕ್ಕಂತಹ ವ್ಯಕ್ತಿಗಳು ಮೋಕ್ಷವನ್ನ ಹೊಂದಿದ ಕಾರಣ ಮಾಮುಪೇತ್ಯ ನನ್ನನ್ನ ಹೊಂದಿ, ಯಾರು ಜ್ಞಾನಿಗಳು ನನ್ನನ್ನ ಹೊಂದಿ, ದುಃಖಾಲಯಂ ದುಃಖಕ್ಕೆ ಕಾರಣವಾಗಿರತಕ್ಕಂತಹ, ಅಶಾಶ್ವತಂ ಅನಿತ್ಯವಾದಂತಹ ಜನ್ಮ ದೇಹವನ್ನ ಪುನಃ ನಾಪ್ನುವಂತಿ, ಇನ್ನೊಂದ್ಸಲ ಪಡೆಯೋದಿಲ್ಲ. ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಅನಾವೃತ್ತಿ ಶಬ್ದಾದ್ ಅನಾವೃತ್ತಿ ಶಬ್ದಾದ್ ಅಂತ ಕೊನೇ ಬ್ರಹ್ಮಸೂತ್ರ. ಭಗವಂತನನ್ನ ಪಡೆದವರು ಮತ್ತೆ ಪುನಃ ಸಂಸಾರಕ್ಕೆ ಮರಳೋದಿಲ್ಲ. ಈ ಪ್ರಕಾರವಾದ ಮರಣವನ್ನ ಯಾವ ಯೋಗಿ ಹೊಂದುತ್ತಾನೋ, ನನ್ನನ್ನ ಹೊಂದಿರುವ ಕಾರಣ ದುಃಖ ರೂಪವಾಗಿರತಕ್ಕ ಈ ಸಂಸಾರಕ್ಕೆ ಮತ್ತೆ ಮರಳೋದಿಲ್ಲ. ಅವನಿಗೆ ಪುನರ್ಜನ್ಮ ಅಂತ ಅನ್ನೋದಿಲ್ಲ, ದೇಹ ಇನ್ನೊಂದ್ಸಲ ಬರೋದಿಲ್ಲ. ಮುಂದೆ ಹೇಳ್ತಾನೆ, ಆ ಬ್ರಹ್ಮ ಭುವನಾಲ್ಲೋಕಾ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಇಲ್ಲಿ ಇನ್ನನ್ನೇ ಹೊಂದಿದ್ಮೇಲೆ ಯಾಕಪ್ಪ ಬ್ರಹ್ಮಲೋಕಕ್ಕೆ ಹೋದ್ರು ವಾಪಸ್ ಇಲ್ಲ, ಶಿವಲೋಕಕ್ಕೆ ಹೋದ್ರು ವಾಪಸ್ ಇಲ್ಲ, ಸ್ವರ್ಗಕ್ಕೆ ಹೋದ್ರು ವಾಪಸ್ ಇಲ್ಲ ಅಂತೆಲ್ಲ ಬೇಕಾದಷ್ಟು ಮಾತುಗಳಿದೆ. ಅಂತೆಲ್ಲ ಮಾತಿದೆ. ಆದ್ದರಿಂದ ನಿನ್ ಕಡೆ ಹೋದ್ರೆ ಮಾತ್ರ ಯಾಕೆ ವಾಪಸ್ ಇಲ್ಲ ಅಂತ ಬೇಕಾದಷ್ಟು ಅಪವ್ಯಾಖ್ಯಾನಗಳಿವೆ. ಅದನ್ನೆಲ್ಲವನ್ನ ನಿರಾಸ ಮಾಡ್ತಾ ಈ ಶ್ಲೋಕ ಕೃಷ್ಣ ಹೇಳ್ತಾ ಇದ್ದಾನೆ, ಅಬ್ರಹ್ಮ ಭುವನಾಲ್ಲೋಕಾಹ ಪುನರಾವರ್ತಿನೋ ಅರ್ಜುನ. ಏನ್ ಈ ಶಬ್ದದ ಅರ್ಥ? ಅರ್ಜುನ, ಆ ಬ್ರಹ್ಮ ಭವನಾತ್, ಯಾವುದು ಆ ಬ್ರಹ್ಮ ಭವನ? ಬ್ರಹ್ಮದೇವರಿಗೆ 3 ಮನೆ ಇದೆ. ಪೃಥಿವ್ಯಾಂ ಬ್ರಹ್ಮಣೋ ಮೇರೌ ಜಯಂತಂ ತ್ವಂತರಿಕ್ಷಕಂ ತೃತೀಯಂ ಸತ್ಯಲೋಕೆ ವೈ ಸದನಂ ತ್ರಿವಿಧಂ ಸ್ಮೃತಂ. ಬ್ರಹ್ಮದೇವರಿಗೆ 3 ಜಾಗದಲ್ಲಿ ಮನೆಗಳಿದೆ. ಪೃಥಿವಿಯಲ್ಲಿ ಮೇರು ಪರ್ವತ, ಅಂತರಿಕ್ಷದಲ್ಲಿ ಜಯಂತ, ಅದನ್ನೇ ವೈಜಯಂತ ಅಂತ ತಲವಕಾರೋಪನಿಷತ್ ಇದನ್ನ ಹೇಳೋದು. ವೈಜಯಂತೆ ಸಮಾಸೀನಮೇಕಾಂತೆ ಚತುರಾನನಂ ಅಂತ ರುದ್ರದೇವರಿಗೆ ಭಗವಂತನ ತತ್ವವನ್ನ ತಿಳಿಬೇಕು ಅಂತ ಆಸೆ ಆದಾಗ ಎಲ್ಲಿ ಹೋದ್ರು ಅಂದ್ರೆ ಇಲ್ಲಿ ಬಂದ್ರು. ಮೇರು ಪರ್ವತದಲ್ಲಿ ಒಂದು ಪೃಥ್ವಿಗೆ ಸಂಬಂಧಪಟ್ಟ ಬ್ರಹ್ಮನ ಮನೆ, ಅಂತರಿಕ್ಷದಲ್ಲಿ ಬ್ರಹ್ಮದೇವರ ಮನೆ ಜಯಂತ, ಅದನ್ನೇ ವೈಜಯಂತ ಅಂತ ಕರೀತಾರೆ. ಸತ್ಯಲೋಕದಲ್ಲಿ ಏನಿದೆ ಅದು 3ನೇದ್ದು. ಹೀಗೆ ಬ್ರಹ್ಮದೇವರದ್ದು 3 ಇದೆ.
ಆದ್ದರಿಂದ ಅಬ್ರಹ್ಮ ಭವನಾಲೋಕಾಹ ಪುನರಾವರ್ತಿನೋರ್ಜುನ ಅಂತಂದ ಮೇಲೆ ಈ ಮೂರರಲ್ಲಿ ಯಾವುದು ಬ್ರಹ್ಮನ ಮನೆಗೆ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಮಹಾಮೇರುಸ್ಥ ಬ್ರಹ್ಮ ಸದನ ಆರಭ್ಯ ನ ಪುನರಾವೃತ್ತಿ. ಮಹಾಮೇರುಸ್ಥ ಮೇರುವಿನಲ್ಲಿ ಚತುರ್ಮುಖ ಬ್ರಹ್ಮದೇವರ ಮನೆ ಏನಿದೆ ಆ ಮನೆಗೆ ಶತಕೋಟಿ ಅಂತ ಹೆಸರು. ಮೇರು ಪರ್ವತದಲ್ಲಿ ಇರತಕ್ಕ ಬ್ರಹ್ಮದೇವರ ಮನೆ ಹೆಸರೇನು? ಶತಕೋಟಿ. ಅಂಥ ಮನೆಯನ್ನ ಆರಂಭ ಮಾಡಿಕೊಂಡು, ಅಂದ್ರೆ ಆ ಚತುರ್ಮುಖ ಬ್ರಹ್ಮದೇವರ ಮನೆಯ ಮೇಲಿರತಕ್ಕಂತಹ ಲೋಕಗಳು ಯಾವುದು? ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಅಲ್ಲಿರೋಂಥವ್ರಿಗೂ ಮತ್ತೆ ಜನಲೋಕ ಅಂತೇನಿದೆ ಏವಂ ಜನಲೋಕ ಮಾರಭ್ಯ ಇತ್ಯಪಿ ಗ್ರಾಹ್ಯಂ. ಟೀಕಾಕೃತ್ಪಾದರು ಹೇಳ್ತಾರೆ, ಜನಲೋಕ ಅಂತೇನಿದೆ ಆ ಜನಲೋಕಕ್ಕಿಂತಲೂ ಮೇಲೆ ಇರತಕ್ಕಂತಹ ಎಲ್ಲ ಲೋಕಗಳಲ್ಲಿ ವಾಸ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಮತ್ತೆ ಪುನಃ ಭೂಮಿಯಲ್ಲಿ ಹುಟ್ಟು ಸಾವಿಲ್ಲ. ಅಲ್ಲಿಂದ ಕೆಳಗಿನ ಲೋಕಗಳಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಮಾತ್ರ ಹುಟ್ಟು ಸಾವು. ಅಲ್ಲಿಂದ ಮೇಲೆ ಜನಲೋಕದಿಂದ ಆರಂಭಿಸಿಕೊಂಡು ಮೇಲಿರತಕ್ಕ ಲೋಕಗಳಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಹುಟ್ಟು ಸಾವುಗಳು ಇಲ್ಲ. ಅಂದ್ರೆ ಭೂಮಿಯಲ್ಲಿ ಹುಟ್ಟು ಸಾವುಗಳಿಲ್ಲ. ಅಲ್ಲಿಂದ ಕೆಳಗಡೆ ಯಾರು ವಾಸ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಮಾತ್ರ. ಅದಕ್ಕೆ ಹೇಳಿದ್ದು ಆ ಬ್ರಹ್ಮ ಭವನಾಲೋಕಾಹ ಅಂದ್ರೆ ಮೇರು ಪರ್ವತದಲ್ಲಿರತಕ್ಕ ಪೃಥಿವಿ ಸಂಬಂಧಿಯಾದ ಲೋಕ ಅಂತ ಅರ್ಥ. ಪೃಥಿವಿ ಸಂಬಂಧಿ, ಪೃಥಿವಿ ಅಸಂಬಂಧಿ ಅಂತ ಎರಡಿದೆಯಲ್ಲ ಬ್ರಹ್ಮದೇವರಿಗೆ. ಪೃಥಿವಿ ಸಂಬಂಧಪಟ್ಟದ್ದು ಮೇರು ಪರ್ವತ, ಪೃಥಿವಿ ಅಸಂಬಂಧವಾದದ್ದು ಅಂತರಿಕ್ಷ ಮತ್ತು ಸತ್ಯಲೋಕ. ಅದನ್ನ ತಗೊಳ್ತಿಲ್ಲ ನಾವಿಲ್ಲಿ. ಪೃಥ್ವಿಗೆ ಸಂಬಂಧಪಟ್ಟ ಮೇರು ಲೋಕದಿಂದ ಕೆಳಗಡೆ ಯಾರಿದ್ದಾರೆ ಶತಕೋಟಿ, ಅಲ್ಲಿಂದ ಕೆಳಗಡೆ ಯಾರಿದ್ದಾರೆ ಕೆಳಗಿನ ಲೋಕಗಳಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅದನ್ನೇ ಆ ಬ್ರಹ್ಮ ಭವನಾತ್ ಲೋಕಾಹ ಪುನರಾವರ್ತಿನಃ ಅರ್ಜುನ. ಅಲ್ಲಿಂದ ಯಾರು ಕೆಳಗಿದ್ದಾರೆ ಅಲ್ಲಿ ಕೆಳಗೆ ವಾಸ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಮತ್ತೆ ಪುನರಾವೃತ್ತಿ ಉಳ್ಳವರು, ತಿರುಗಿ ತಿರುಗಿ ಭೂಲೋಕದಲ್ಲಿ ಹುಟ್ಟಿ ಸಾವನ್ನ ಪಡೆಯತಕ್ಕಂತಹ ವ್ಯಕ್ತಿಗಳು. ಆದ್ದರಿಂದ ನನ್ನನ್ನ ಯಾರು ಪಡಿತಾರೋ ಅವರಿಗೆ ಉತ್ಪತ್ತಿಯೂ ಇಲ್ಲ ನಾಶವೂ ಇಲ್ಲ. ಮಾಮುಪೇತ್ಯತು ಕೌಂತೆಯ, ಅದೇ ನನ್ನನ್ನ ಹೊಂದಿಬಿಟ್ರೆ ಅವರಿಗೆ ಪುನರ್ಜನ್ಮ ಅಂತ ಅನ್ನೋದಿಲ್ಲ. ಇಲ್ಲಿ ಎಷ್ಟು ದೊಡ್ಡ ಪ್ರಮೇಯ ನೋಡಿ. ಬ್ರಹ್ಮದೇವರು ಅಂತಂದ ಮೇಲೆ ಜನಲೋಕ ಎಲ್ಲ ದಾಟ್ಕೊಳ್ತಾನೆ ಬ್ರಹ್ಮಲೋಕಕ್ಕೆ ಹೋಗೋದು ನಾವು. ಅದಕ್ಕೆ ಬ್ರಹ್ಮಲೋಕ ಅಂತಂದ್ರೆ ಬ್ರಹ್ಮಭವನ ಅಂತಂದ್ರೆ ಸತ್ಯಲೋಕದ ಬ್ರಹ್ಮಭವನ ಅಲ್ಲಪ್ಪ. ಬ್ರಹ್ಮಭವನ ಮೂರಿದೆಯಪ್ಪ. ಮೂರರಲ್ಲಿ ಒಂದು ಮೇರುಸ್ಥ ಬ್ರಹ್ಮ ಸದನ ಆರಭ್ಯ. ಅಲ್ಲಿಂದ ಮೇಲೆ ಮೇಲೆ ಮೇರು ಪರ್ವತದಲ್ಲಿರತಕ್ಕ ಬ್ರಹ್ಮದೇವರ ಮನೆಯಿಂದ ಮೇಲೆ 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 ಪೃಥ್ವಿಗೆ ಸಂಬಂಧಪಟ್ಟ ಮೇರು ಪರ್ವತದಲ್ಲಿರತಕ್ಕ ಚತುರ್ಮುಖ ಬ್ರಹ್ಮದೇವರ ಮನೆಯ ಮೇಲಿನ ಲೋಕಗಳಲ್ಲಿ ವಾಸ ಮಾಡತಕ್ಕಂಥ ಯಾರಿಗೂ ಕೂಡ ಪೃಥ್ವಿಯಲ್ಲಿ ಹುಟ್ಟು ಸಾವುಗಳಿಲ್ಲ. ಆ ಮೇರು ಪರ್ವತದಲ್ಲಿರತಕ್ಕ ಚತುರ್ಮುಖ ಬ್ರಹ್ಮದೇವರ ಮನೆಯಿಂದ ಕೆಳಗಿರತಕ್ಕಂಥ ಲೋಕಗಳಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅಂತಹವರಿಗೆ ಏನಿದೆ ಭೂಮಿಯಲ್ಲಿ ಹುಟ್ಟು ಸಾವು ಮೊದಲಾದವುಗಳೆಲ್ಲವೂ ಇದೆ. ಅದನ್ನೇ ಪ್ರಮಾಣ ವಾಕ್ಯ ನಾರಾಯಣ ಗೋಪಾಲ ಕಲ್ಪ ಅಂತ ಒಂದು ಪ್ರಮಾಣ ಗ್ರಂಥ. ಇದೆಲ್ಲ ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ ಬಿಡ್ರಿ. ನಾರಾಯಣ ಗೋಪಾಲ ಕಲ್ಪ ಅಂತ ಒಂದು ಪ್ರಮಾಣ ಗ್ರಂಥ. ಅದರಲ್ಲಿ ಈ ವಾಕ್ಯ ಇದೆ, ಆಮೇರು ಬ್ರಹ್ಮ ಸಧನಾತ್ ಆಜನಾತ್ ನ ಜನಿರ್ಭುವಿ ತಥಾಪ್ಯಭಾವ ಸರ್ವತ್ರ ಪ್ರಾಪ್ಯೈವ ವಸುದೇವಜಂ ಅಂತ ಒಂದು ಪ್ರಮಾಣ ವಾಕ್ಯ. ಏನ್ ಹಾಗಂದ್ರೆ ಆಮೇರು ಬ್ರಹ್ಮ ಸಧನಾತ್ ಆ ಜನಾತ್, ಮೇರು ಪರ್ವತದಲ್ಲಿರತಕ್ಕಂತಹ ಬ್ರಹ್ಮದೇವರ ಮನೆಯನ್ನ ಆರಂಭ ಮಾಡಿಕೊಂಡು
ಮತ್ತೆ ಜನಲೋಕವನ್ನ ಆರಂಭ ಮಾಡಿಕೊಂಡು ಮೇಲೆ ಮೇಲೆ ಇರತಕ್ಕಂತಹ ಮೇಲಿನ ಲೋಕಗಳಲ್ಲಿ ವಾಸ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಭೂಮಿಯಲ್ಲಿ ಹುಟ್ಟು ಸಾವಿಲ್ಲ. ಅಲ್ವಾ? ಅದು ಹೇಗೆ? ಅದು ಲೋಕಗಳ ಸಾಮರ್ಥ್ಯವೋ ಆ ದೇವತೆಗಳ ಸಾಮರ್ಥ್ಯವೋ ಅಥವಾ ಆ ಲೋಕಗಳಲ್ಲಿ ವಾಸ ಮಾಡತಕ್ಕ ಮಹಾತ್ಮರ ಸಾಮರ್ಥ್ಯವೋ ಅಂದ್ರೆ ಆಚಾರ್ಯ ಹೇಳ್ತಾರೆ ಇಲ್ಲಿ, ಮೇರು ಪರ್ವತದಲ್ಲಿರತಕ್ಕ ಬ್ರಹ್ಮದೇವರ ಮನೆಯನ್ನ ಆರಂಭ ಮಾಡಿಕೊಂಡು ಮೇಲೆ ಮೇಲೆ ಅಂದ್ರೆ ಜನಲೋಕ ಇತ್ಯಾದಿಗಳ ಮೇಲೆ ಮೇಲೆ ಆ ಲೋಕಗಳಲ್ಲಿ ವಾಸ ಮಾಡತಕ್ಕಂತ ವ್ಯಕ್ತಿಗಳಿಗೆ ಜನ್ಮ ಮರಣ ಇಲ್ಲ ಅನ್ನೋದು ಯಾಕೆ ಅಂದ್ರೆ ಅವರೆಲ್ಲರೂ ಆ ಲೋಕದಲ್ಲಿರತಕ್ಕ ಪರಮಾತ್ಮನನ್ನು ಹೊಂದಿದ್ದಾರೆ, ಆದ್ದರಿಂದ ಜನ್ಮ ಮರಣ ಇಲ್ಲ. ಆ ಲೋಕಗಳಲ್ಲಿ ವಾಸ ಮಾಡತಕ್ಕ ಭಗವಂತನ ಅನುಗ್ರಹವನ್ನ ಪಡೆದಿದ್ದಾರೆ, ಭಗವಂತನನ್ನ ಪಡೆದಿದ್ದಾರೆ ಹೊರತು ಆ ಲೋಕಗಳ ಸಾಮರ್ಥ್ಯ ಅಲ್ಲ ಇದು. ತಥಾಪ್ಯಭಾವ ಪ್ರಾಪ್ಯೈವ ವಸುದೇವಜಂ, ಭಗವಂತನನ್ನ ಹೊಂದಿ ಭಗವಂತನನ್ನ ಹೊಂದಿ ಅದು ಯತಸ್ತೇಷು ಲೋಕೇಶು ಸ್ಥಿತಂ ಮಾಂ ಉಪೇತ್ಯ ಅವಸ್ಥಿತಸ್ಯ ಪುನರ್ಜನ್ಮ ನ ವಿದ್ಯತೆ ಇತಿ. ಆ ಲೋಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನನ್ನನ್ನ ಹೊಂದಿ ಇನ್ನೇನು ಇಲ್ಲ. ಆಯಾ ಲೋಕಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಯಾವ ನನ್ನನ್ನ ಪಡೆದಿದ್ದಾರೆ, ಆದ್ದರಿಂದ ಅವರಿಗೆ ಭೂಲೋಕದಲ್ಲಿ ಪುನರ್ಜನ್ಮ ಅನ್ನೋದಿಲ್ಲ. ಇದು ಆ ಲೋಕಗಳ ಸಾಮರ್ಥ್ಯ ಅಲ್ಲ, ಆ ಲೋಕಗಳನ್ನ ನಿಯಮನ ಮಾಡ್ತಾ ಅಲ್ಲಿ ಸನ್ನಿಹಿತನಾಗಿರ್ತಕ್ಕ ನನ್ನ ಸಾಮರ್ಥ್ಯ. ಅದರಿಂದ ಅಬ್ರಹ್ಮ ಭವನ ಲೋಕಾಹ ಪುನರಾವರ್ತಿನೋಡ್ನ ಮೇರು ಪರ್ವತದ ಚತುರ್ಮುಖ ಬ್ರಹ್ಮದೇವರ ಮನೆಗಿಂತ ಕೆಳಗಿರತಕ್ಕ ಲೋಕಗಳಲ್ಲಿ ವಾಸ ಮಾಡತಕ್ಕಂತಹ ಎಲ್ಲರಿಗೂ ಕೂಡ ಭೂಮಿಯಲ್ಲಿ ಹುಟ್ಟು ಸಾವಿದೆ. ಅಲ್ಲಿಂದ ಮೇಲೆ ವಾಸ ಮಾಡತಕ್ಕ ವ್ಯಕ್ತಿಗಳಿಗಿಲ್ಲ. ಯಾಕೆ? ಆಯಾ ಲೋಕಗಳಲ್ಲಿರತಕ್ಕ ನನ್ನನ್ನ ಹೊಂದಿ ಪುನರ್ಜನ್ಮವನ್ನ ಪಡಿತಾ ಇಲ್ಲ. ಸರ್ವಥಾ ಜನನ ಅಭಾವ ಅದು ಮುಕ್ತನಿಗೆ ಮಾತ್ರ. ಸರ್ವಾತ್ಮನ ಹುಟ್ಟೋದಿಲ್ಲ, ಸರ್ವಾತ್ಮನ ಸಾಯೋದಿಲ್ಲ, ಅದು ಮುಕ್ತ ಮಾತ್ರ. ಇರ್ಲಿ, ಒಟ್ನಲ್ಲಿ ಮಾಯಾ ಲೋಕಗಳಲ್ಲಿ ವಾಸ ಮಾಡ್ತಿರತಕ್ಕ ಭಗವಂತನನ್ನ ಹೊಂದಿರುವ ಕಾರಣ ಮೇಲಿನ ಲೋಕಗಳಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಭೂಮಿಯಲ್ಲಿ ಹುಟ್ಟು ಮತ್ತು ಸಾವು ಎರಡು ಇಲ್ಲ ಎನ್ನುವಂತಹ ಪ್ರಮೇಯ ಸಿದ್ಧಿಯಾಯಿತು. ಅದಕ್ಕೆ ಕಾರಣ ಭಗವತ್ ಪ್ರಾಪ್ತಿ. ಮುಂದೆ ಕೃಷ್ಣ ಹೇಳ್ತಾನೆ, ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಹೋರಾತ್ರ ವಿದೋ ವಿದುಹು. ಏನಿದು? ಸಹಸ್ರಯುಗ ಪರ್ಯಂತಂ ಅಹಹ ಯತ್ ಬ್ರಹ್ಮಣಃ ವಿದುಹು. ಏನ್ ಹೀಗಂದ್ರೆ, ಬ್ರಹ್ಮಣಃ ಪರಬ್ರಹ್ಮನ ಅಹಹ ಹಗಲನ್ನು ಸಹಸ್ರಯುಗ ಪರ್ಯಂತಂ ವಿದುಹು ಅಂದ್ರೆ ಸಹಸ್ರಯುಗ, ಸಹಸ್ರಯುಗ ಅನ್ನೋದಕ್ಕೆ ಬಹುಯುಗ ಅಂತ ಅರ್ಥ ಮಾಡ್ತಾರೆ. ಬಹುಯುಗ ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ. ಮಾಂ ಪ್ರಾಪ್ಯನ ಪುನರಾವೃತ್ತಿರಿತಿ ಸ್ಥಾಪಯಿತು ಅವ್ಯಕ್ತಾಖ್ಯಾತ್ಮ ಸಾಮರ್ಥ್ಯಂ ದರ್ಶಯಿತು ಪ್ರಳಯಾದಿ ದರ್ಶಯತಿ. ಇಲ್ಲಿ ನನ್ನನ್ನ ಹೊಂದಿದವರಿಗೆ ಪುನರಾವರ್ತನೆ ಇಲ್ಲ. ಯಾರು ನನ್ನನ್ನ ಹೊಂದಿದ್ದಾರೆ ಅಂಥ ವ್ಯಕ್ತಿಗಳು ವಾಪಸ್ಸು ಬರೋದಿಲ್ಲ ಅನ್ನೋದನ್ನ ಸ್ಥಾಪನೆ ಮಾಡ್ಲಿಕ್ಕಾಗಿ ಭಗವಂತನ ಅವ್ಯಕ್ತ ಎನ್ನುವಂಥ ಸಾಮರ್ಥ್ಯವನ್ನ ಅಂದ್ರೆ ಪ್ರಳಯ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾರೆ ದೇವರು.
ಪ್ರಲಯಾದಿ ದರ್ಶಯತಿ. ಭಗವಂತನ ಸಾಮರ್ಥ್ಯ ಭಗವಂತನ ಮಹಾ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಈ ಶ್ಲೋಕದಲ್ಲಿ. ಏನ್ ಹೇಳ್ತಾ ಇದ್ದಾರೆ? ದೇವರನ್ನ ಹೊಂದಿ, ನಿಧಾನ ಹೇಳ್ತೀನಿ ಕೇಳಿ, ದೇವರನ್ನ ಪಡೆದ ಮೇಲೆ ಮತ್ತೆ ವಾಪಸ್ಸಿಲ್ಲ ಎನ್ನುವ ಪ್ರಮೇಯ ಸ್ಥಾಪನೆ ಆಗ್ಬೇಕಲ್ಲ. ಈಗ ಆ ಸ್ಥಾಪನೆ ಆಗ್ಲಿಕ್ಕಾಗಿ ಭಗವಂತನ ಅವ್ಯಕ್ತಾಖ್ಯ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಅವ್ಯಕ್ತಾಖ್ಯ ಸಾಮರ್ಥ್ಯ ಅಂದ್ರೆ ಅರ್ಥ ಏನು? ಭಗವಂತನ ಒಂದು ಸಾಮರ್ಥ್ಯ, ಸೃಷ್ಟಿ ಸ್ಥಿತಿ ಪ್ರಳಯ ಮೊದಲಾದ ಎಲ್ಲವೂ ಭಗವಂತನ ಅದು ಅವ್ಯಕ್ತ ಅಂತ ಕರೀತಾರೆ. ಅದಕ್ಕೆ ಆ ಅವ್ಯಕ್ತ ಎನ್ನುವಂತಹ ಸಾಮರ್ಥ್ಯವನ್ನ ತೋರಿಸಲಿಕ್ಕಾಗಿ ಸೃಷ್ಟಿ ಮಾಡೋದು ನಾನೇ, ಪ್ರಳಯ ಮಾಡೋದು ನಾನೇ ಅನ್ನೋದನ್ನ ತೋರಿಸ್ಲಿಕ್ಕಾಗಿ ಭಗವಂತ ಹೇಳ್ತಾ ಇದ್ದಾನೆ ಈ ಶ್ಲೋಕವನ್ನು. ಆದ್ದರಿಂದ ಭಗವಂತನ ಸಾಮರ್ಥ್ಯಕ್ಕೆ ಹೆಸರೇನು? ಅವ್ಯಕ್ತ. ನೋಡಿ, ಇಲ್ಲಿ ಒಂದು ವಿಶೇಷ ವಿಷಯ ಗೊತ್ತಾಗುತ್ತೆ. ಅವ್ಯಕ್ತಾಖ್ಯ ಸಾಮರ್ಥ್ಯಂ, ಭಗವಂತನ ಸಾಮರ್ಥ್ಯದ ಹೆಸರು ಅವ್ಯಕ್ತ. ಸಾಮಾನ್ಯ ಅವ್ಯಕ್ತವೇ ಬಿಡಿ, ಕಾಣೋದಿಲ್ಲ ನಮಗ ಅಲ್ವಾ? ಇಲ್ಲಿ ಸಹಸ್ರ ಯುಗ ಪರ್ಯಂತಂ ಅಹಹ ಯದ್ ಬ್ರಹ್ಮಣೋ ವಿದುಹು ಸೃಷ್ಟಿ ಆಯ್ತಿಲ್ಲಿ. ಅದನ್ನೇ ರಾತ್ರಿ ಅಂದ್ರೆ ಪ್ರಳಯ. ಚತುರ್ಮುಖ ಬ್ರಹ್ಮದೇವರ ಹಗಲು, ಚತುರ್ಮುಖ ಬ್ರಹ್ಮದೇವರ ರಾತ್ರಿ ಅನ್ನೋ ಅರ್ಥ ಅಲ್ಲ ಇಲ್ಲಿ. ನಿಧಾನವಾಗಿ ನೋಡೋಣ, ಟೆನ್ಷನ್ ಬೇಡ. ಪರಬ್ರಹ್ಮ ನಾರಾಯಣನ ಹಗಲನ್ನ ಏನ್ ಕರೀತಾರೆ? ಸಹಸ್ರ ಯುಗ. ಸಹಸ್ರ ಯುಗ ಅಂತಂದ್ರೆ ಶತವಾಚಿ ಅಲ್ಲ, 100 ಹತ್ತಾಕಿ 1000 ಅಂತಲ್ಲ, ಬಹುಯುಗ ಅಂತ ಅರ್ಥ. ಆಚಾರ್ಯರು ಸಹಸ್ರ ಶಬ್ದ ಅತ್ರ ಅನೇಕವಾಚಿ. ಸಹಸ್ರ ಶಬ್ದ ಅಂತನ್ನೋದು ಅನೇಕವಾಚಿ, 1000 ಅಂತ ಅಷ್ಟೇ ಅರ್ಥ. ಇಲ್ಲಿ ಸಹಸ್ರ ಅನ್ನೋದಕ್ಕೆ 1000 ಅಂತ ಅರ್ಥ ಅಲ್ಲ. ಸಹಸ್ರ ಅನ್ನೋ ಶಬ್ದಕ್ಕೆ ಬಹು ಅಂತ ಅರ್ಥವಲ್ಲ, ಅಷ್ಟೇ. ಸಹಸ್ರ ಯುಗ ಪರ್ಯಂತಂ ಅನ್ನೋ ಶಬ್ದಕ್ಕೆ ಸಹಸ್ರ ಅಂದ್ರೆ 1000 ಅಲ್ಲ, ಮತ್ತೆ ಸಹಸ್ರ ಅಂದ್ರೆ ಬಹುಯುಗ, ಬಹು ಅಷ್ಟೇ, ಬಹುಕಾಲ ಅಂತ ಅರ್ಥ. ತುಂಬಾ ಕಷ್ಟ ಇದೆ ಶ್ಲೋಕ ಇದು. ಮತ್ತೆ ಚತುರ್ಮುಖ ಬ್ರಹ್ಮ ಅಂತ ಯಾಕೆ ಇಟ್ಕೋಬಾರ್ದು? ಚತುರ್ಮುಖ ಬ್ರಹ್ಮ ಅಲ್ಲ ಇಲ್ಲಿ. ಇಲ್ಲಿ ಬ್ರಹ್ಮ ಎನ್ನುವ ಶಬ್ದಕ್ಕೆ ಚತುರ್ಮುಖ ಅಲ್ಲ, ಪರಬ್ರಹ್ಮ ಪರಂ, ಪರಬ್ರಹ್ಮನಾಗಿರತಕ್ಕಂತಹ ನಾರಾಯಣನ ಪರ. ಬ್ರಹ್ಮ ಎನ್ನುವ ಶಬ್ದಕ್ಕಿಲ್ಲಿ ಚತುರ್ಮುಖ ಬ್ರಹ್ಮ ಅಲ್ಲ. ವಿರಿಂಚ ಅಹೋರಾತ್ರಯೋ ಪ್ರಸಿದ್ಧಸ್ಯ ಸಹಸ್ರ ಚತುರ್ಯುಗ ಪರ್ಯಂತತ್ವಾತ್ ಕಥಮೇತತ್. ಚತುರ್ಮುಖ ಬ್ರಹ್ಮದೇವರ ಪ್ರಸಿದ್ಧವಾದ ಹಗಲು ರಾತ್ರಿಗಳು, ಚತುರ್ಯುಗ ಸಹಸ್ರಾಣಿ ಅಂತ 4 ಯುಗಗಳು, ಕೃತ ತ್ರೇತ ದ್ವಾಪರ ಕಲಿಯುಗ, 1000 ಸಲ ತಿರುಗಿ ಬಿಟ್ರೆ ಬ್ರಹ್ಮದೇವರ ಒಂದು ಹಗಲು, ಅದೇ ಬ್ರಹ್ಮದೇವರ ಒಂದು ರಾತ್ರಿ ಅಂತ ಚತುರ್ಮುಖ ಬ್ರಹ್ಮನ ಅಹೋರಾತ್ರಿಗಳು ಅತ್ಯಂತ ಪ್ರಸಿದ್ಧವಾಗಿದೆ. ಇದನ್ನ ನೀವೇನೋ ಸ್ವಲ್ಪ ವ್ಯತ್ಯಾಸವಾಗಿ ವಿಚಿತ್ರವಾಗಿ ಹೇಳ್ತಾ ಇದ್ದೀರಲ್ಲ ಅಂತಂದ್ರೆ ಶ್ರೀಮದಾಚಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಬ್ರಹ್ಮ ಎನ್ನುವ ಶಬ್ದ ಚತುರ್ಮುಖ ಬ್ರಹ್ಮ ಪರ ಅಲ್ಲ, ಪರಬ್ರಹ್ಮ ನಾರಾಯಣ ಅಂತ. ಸಹಸ್ರ ಶಬ್ದ ಅನೇಕವಾಚಿ. ಅನೇಕವಾಚಿ ಅಂತಂದ್ರೆ
ಬಹು ಎನ್ನುವ ಅರ್ಥದಲ್ಲಿ ನಾವು ತಗೊಳ್ಬೇಕು. ಶಬ್ದ ತಿಳ್ಕೊಳ್ಳಿ, ಶ್ಲೋಕಾರ್ಥ ನಿಧಾನವಾಗಿ ಹೇಳ್ತೇನೆ. ಅದನ್ನೇ ಆಚಾರ್ಯರ ಭಾಷೆದಲ್ಲಿ ಹೇಳ್ತಾರೆ. ಸಾ ವಿಶ್ವರೂಪಸ್ಯ ರಜನಿ ಅನ್ನುವ ಶ್ರುತಿ ವಾಕ್ಯ ಇದನ್ನೇ ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಸಾ ವಿಶ್ವರೂಪಸ್ಯ ರಜನಿ, ಭಗವಂತನಿಗೆ ರಾತ್ರಿ ಯಾವುದು? ಪರಮಾತ್ಮ ನಿತ್ಯ ಅಲ್ವೇನ್ರಿ? ಯಾರು ನಿತ್ಯನೋ ಅವನಿಗೆ ಹಗಲು ಇಲ್ಲ, ಅವನಿಗೆ ರಾತ್ರಿನೂ ಇಲ್ಲ. ಎಷ್ಟು ಕಷ್ಟ ಇದೆ ನೋಡಿ ಶ್ಲೋಕ ಅರ್ಥ ಮಾಡ್ಬೇಕು ಅಂದ್ರೆ. ಸಹಸ್ರ ಯುಗ ಅಂದ್ರೆ ಸಾವಿರ ಅಲ್ಲ, ಅನೇಕ. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಲ್ಲ, ನಾರಾಯಣ. ರಾತ್ರಿ ಅಂತಂದ್ರೆ ಈ ನಮ್ಮ ರಾತ್ರಿ ಆಗಲ್ಲ. ನಿತ್ಯನಾಗಿರತಕ್ಕ ವ್ಯಕ್ತಿಗೆ ಕಾಲಬಂಧನ ಇಲ್ವಲ್ಲ. ಕಾಲತಃ ಪೂರ್ಣ ತಾನೆ, ಅನಂತ ತಾನೆ ದೇವರು. ಆದ್ದರಿಂದ ಅದು ಭಗವಂತನಿಗೆ ರಾತ್ರಿ ಅಂತ ಹೇಳ್ತಾರೆ. ಅದು ಅಂದ್ರೆ ಯಾವುದು? ಸಾ ವಿಶ್ವರೂಪಸ್ಯ ರಜನಿ ಅಂತಂದ್ರೆ ಸಾ ಟೀಕಾರ ಅರ್ಥ ಮಾಡ್ತಾರೆ, ನಿರ್ವ್ಯಾಪಾರಾವಸ್ಥಾ ಪರಿಪೂರ್ಣ ರೂಪಸ್ಯಾಪಿ ಹರೇಹೇ ರಜನಿ ಇತ್ಯರ್ಥ. ಯಾವ ಭಗವಂತ ವ್ಯಾಪಾರವನ್ನೇ ಮಾಡೋದಿಲ್ಲ, ನಿರ್ವ್ಯಾಪಾರಾವಸ್ಥೆ, ವ್ಯಾಪಾರವೇ ಇಲ್ಲ, ಅದು ಪ್ರಳಯ ಕಾಲ. ಅದನ್ನ ಭಗವಂತನಿಗೆ ರಾತ್ರಿ ಅಂತ ಕರೀತಾರೆ. ಅದಾದ್ಮೇಲೆ ಯಾವುದು ಭಗವಂತನ ವ್ಯಾಪಾರ ಅವಸ್ಥೆ ಇದೆ, ಅವನು ತನ್ನ ಕರ್ಮಗಳನ್ನ, ಭಗವಂತನ ವ್ಯಾಪಾರವನ್ನ ಮಾಡ್ತಾನೆ, ಕೆಲಸಗಳನ್ನ ಮಾಡ್ತಾನೆ, ಅದನ್ನ ಸೃಷ್ಟಿ ಅಂತ ಕರೀತಾರೆ, ಹಗಲು ಅಂತ ಕರೀತಾರೆ. ಭಗವಂತ ವ್ಯಾಪಾರವನ್ನೇ ಮಾಡೋದಿಲ್ಲ, ಏನಿಲ್ಲ, ಸರ್ವೋಪಸಂಹಾರ ಮಾಡಿಕೊಂಡು ಶೂನ್ಯ ನಾಮಕನಾಗಿ ಮಲಗಿಬಿಟ್ಟಿದ್ದಾನೆ. ಆ ನಿರ್ವ್ಯಾಪಾರಾವಸ್ಥೆಯನ್ನೇ ಪರಿಪೂರ್ಣನಾಗಿರ್ತಕ್ಕಂತಹ ಪರಿಪೂರ್ಣ ಸ್ವರೂಪನಾದ ಭಗವಂತನಿಗೆ ರಾತ್ರಿ, ಅದು ಪ್ರಳಯ. ಹಗಲು ಅಂದ್ರೆ ಸೃಷ್ಟಿಕಾಲ, ಭಗವಂತನ ವ್ಯಾಪಾರ. ಭಗವಂತ ವ್ಯಾಪಾರ ಮಾಡೋದು ಸೃಷ್ಟಿಕಾಲ ಹಗಲು, ಭಗವಂತ ವ್ಯಾಪಾರ ಮಾಡದೇ ಇರುವಂಥದ್ದು ರಾತ್ರಿ ಕಾಲ, ಪ್ರಳಯ. ಅಷ್ಟೇ. ಈಗ ಅರ್ಥ ಆಯ್ತು ನೋಡಿ. ಈಗ ಈ ವಾಕ್ಯಕ್ಕೆ ಅರ್ಥ ಆಯಿತು. ಸಹಸ್ರಯುಗ ಪರ್ಯಂತಂ. ಈಗ ಶ್ಲೋಕಾರ್ಥ ನೋಡಿ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಹೋರಾತ್ರ ವಿದೋ ಜನಾಃ. ಅದರಿಂದ ಚತುರ್ಮುಖ ಬ್ರಹ್ಮದೇವರ ದಿನ ಪ್ರಳಯವನ್ನ ನಾವಿಲ್ಲಿ ಹೇಳ್ತಾ ಇಲ್ಲ, ಅದು ತಿಳ್ಕೊಳ್ಬೇಕು ನಾವು. ದಿನ ಪ್ರಳಯದ ಬಗ್ಗೆ ಇಲ್ಲ, ದ್ವಿಪರಾರ್ಧ ಪ್ರಳಯ ಏವಾತ್ರ ವಿವಕ್ಷಿತ. ದೈನಂದಿನ ಪ್ರಳಯ ಅಂತ ಬರುತ್ತೆ. ಬ್ರಹ್ಮದೇವರ ಒಂದ್ ದಿನ ಆದ್ಮೇಲೆ ಒಂದು ಪ್ರಳಯ ಅಂತ ಆಗತ್ತೆ. ಆ ದೈನಂದಿನ ಪ್ರಳಯ ಲೆಕ್ಕ ಅಲ್ಲ ಇಲ್ಲಿ. ದ್ವಿಪರಾರ್ಧ ಪ್ರಳಯ, ಚತುರ್ಮುಖ ಬ್ರಹ್ಮದೇವರಿಗೆ 100 ವರ್ಷ ಕಂಪ್ಲೀಟ್ ಆಗತ್ತಲ್ಲ, ದ್ವಿತೀಯ ಪರಾರ್ಧೆ 51ನೇ ವರ್ಷದಲ್ಲಿ ನಾವಿದ್ದೇವೀಗ ಅಲ್ವಾ. ದ್ವಿತೀಯ ಪರಾರ್ಧೆ ಇದರಲ್ಲಿ 49 ವರ್ಷ ಕಳಿಬೇಕು ಬ್ರಹ್ಮದೇವರಿಗೆ, ಕಂಪ್ಲೀಟ್ 100 years ಆಗ್ಬೇಕು. ಆಗ ಆಗುವಂತಹ ಮಹಾಪ್ರಳಯ ಅಂತ ನಾವೇನ್ ಚಿಂತನೆ ಮಾಡ್ತೇವೆ, ಆ ಮಹಾಪ್ರಳಯವನ್ನೇ ಇಟ್ಕೊಳ್ಬೇಕು ನಾವಿಲ್ಲಿ. ಮತ್ತೆ ಸೃಷ್ಟಿ ಅಂದ್ರೆ ದೈನಂದಿನ ಪ್ರಳಯ ಆಯ್ತು ಮತ್ತೆ ಸೃಷ್ಟಿ ಆಯ್ತು ಅಂತಿಲ್ಲ, ಆದಿ ಸೃಷ್ಟಿ ಇಟ್ಕೊಳ್ಬೇಕು ನಾವು. ಸೃಷ್ಟಿ ಅಂದ್ರೆ ಆದಿ ಸೃಷ್ಟಿ, ಪ್ರಳಯ ಅಂತಂದ್ರೆ ಮಹಾಪ್ರಳಯ. ಈ ಎರಡನ್ನ ಇಟ್ಕೊಂಡಾಗ ಈ ಶ್ಲೋಕ ಕ್ಲೀನ್ ಆಗಿ ಅರ್ಥ ಆಗತ್ತೆ. ಸಹಸ್ರ ಯುಗ ಅಂತಂದ್ರೆ 1000 ಅಂತ ಅರ್ಥ ಅಲ್ಲ, ಬಹು ಅಂತ ಅರ್ಥ. ಈ ಶಬ್ದದಲ್ಲಿ ಬಂದಿರತಕ್ಕಂತ ಬ್ರಹ್ಮ ಅಂತನ್ನೋದು ಚತುರ್ಮುಖ ಬ್ರಹ್ಮ ಅಲ್ಲ, ನಾರಾಯಣ ಅಂತ ಅರ್ಥ. ರಾತ್ರಿ ಅಂದ್ರೆ ಪ್ರಳಯ ಅಂತ ಅರ್ಥ, ದೇವರು ವ್ಯಾಪಾರವನ್ನ ಮಾಡದೇ ಇರತಕ್ಕ ಅವಸ್ಥೆ ಅಂತ ಅರ್ಥ. ಹಗಲು ಅಂತಂದ್ರೆ ಬೆಳಗ್ಗೆ ಅಂತ ಅರ್ಥ ಅಲ್ಲ, ಭಗವಂತ ವ್ಯಾಪಾರ ಮಾಡುವ ಅವಸ್ಥೆ ಅಂತ ಅರ್ಥ. ಸೃಷ್ಟಿ ಪ್ರಳಯ ಅಂದ್ರೆ ಮಹಾಪ್ರಳಯ, ಸೃಷ್ಟಿ ಅಂದ್ರೆ ಆದಿ ಸೃಷ್ಟಿ. ಹಾಗಿಟ್ಟುಕೊಂಡ್ರೆ ಶ್ಲೋಕಾರ್ಥ ಮಾಡ್ಲಿಕ್ಕೆ ಬರುತ್ತೆ. ಈಗ ಶ್ಲೋಕಾರ್ಥ ನೋಡೋಣ. ಬ್ರಹ್ಮಣಃ
ಪರಬ್ರಹ್ಮನಾಗಿರತಕ್ಕ ನಾರಾಯಣನ ಯತ್ ಅಹಹ ಯಾವ ಹಗಲನ್ನ ಜ್ಞಾನಿಗಳು ಸಹಸ್ರ ಯುಗ ಪರ್ಯಂತಂ, ಸಹಸ್ರ ಅಂದ್ರೆ ಅನೇಕ, ಅಂದ್ರೆ ಅನೇಕ ಯುಗ ಪರ್ಯಂತವಾಗಿ ತಿಳಿತಾರೋ ಅದೇ ಪ್ರಕಾರ ರಾತ್ರಿಂ ಪರಬ್ರಹ್ಮನ ರಾತ್ರಿಯನ್ನ ಯುಗ ಸಹಸ್ರ ಅಂತ ಅನೇಕ ಯುಗಗಳ ಪರ್ಯಂತವನ್ನಾಗಿ ತಿಳಿತಾರೋ ಆ ಜನಗಳೇ ಅಹೋರಾತ್ರ ವಿದಃ ಭಗವಂತನ ಅಹೋರಾತ್ರೆಗಳನ್ನ ತಿಳಿದವರು. ಭಗವಂತನ ಅಹೋರಾತ್ರೆಗಳನ್ನ ತಿಳಿದವರು. ಹಿಂಗ್ ಗೊತ್ತಾಯ್ತು. ಭಗವಂತನ ಅಹೋರಾತ್ರೆಗಳು ಅಂತಂದ್ರೆ ಪ್ರಳಯ ಕರ್ತೃತ್ವ, ನಿರ್ವ್ಯಾಪಾರಾವಸ್ಥೆ ರಾತ್ರಿ. ಭಗವಂತ ಸೃಷ್ಟಿ ಮಾಡ್ತಾನೆ, ವ್ಯಾಪಾರಾವಸ್ಥಾ ಹಗಲು. ಭಗವಂತ ಎಲ್ಲ ವ್ಯಾಪಾರಗಳನ್ನು ಉಪಸಂಹಾರ ಮಾಡಿಕೊಂಡು ಪ್ರಳಯವನ್ನ ಮಾಡಿದ್ದಾನೆ, ಅದು ಭಗವಂತನ ರಾತ್ರಿ. ಎಲ್ಲ ಶಕ್ತಿಗಳನ್ನ ಹೊರಹಾಕಿ ಮತ್ತೆ ಪುನಃ ನಾನಾ ರೂಪಗಳಿಂದ ಭಗವಂತ ಆದಿ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ, ಅದು ಭಗವಂತನ ಹಗಲು. ತಿಳ್ಕೊಳ್ಳಿ, ಇದು ಬಹುಯುಗ ಪರ್ಯಂತವಾದ ರಾತ್ರಿ, ಬಹುಯುಗ ಪರ್ಯಂತವಾದ ಹಗಲು. ಭಗವಂತನ ಪ್ರಳಯ ಕರ್ತೃತ್ವ, ಭಗವಂತನ ಸೃಷ್ಟಿ ಕರ್ತೃತ್ವ, ಅದನ್ನೇ ಹಗಲು ರಾತ್ರಿಗಳು. ನಮಗ್ ಕಾಣುವಂತೆ ಸೂರ್ಯ ಮುಳುಗಿದ, ಸೂರ್ಯ ಹುಟ್ಟಿದ, ಹಗಲು ರಾತ್ರಿ ಆಯ್ತಲ್ಲ. ಹಗಲು ರಾತ್ರಿಗಳು ಅಂತ ನಿರ್ವ್ಯಾಪಾರ ಅವಸ್ಥಾ, ಸವ್ಯಾಪಾರ ಅವಸ್ಥಾ. ನಿರ್ವ್ಯಾಪಾರ ಅವಸ್ಥಾ ಅಂದ್ರೆ ದೇವರು ವ್ಯಾಪಾರವನ್ನ ಮಾಡದೇ ಇರತಕ್ಕ ಅವಸ್ಥಾ ಪ್ರಳಯ ಕಾಲ. ಹಗಲು ಅಂತಂದ್ರೆ ಭಗವಂತ ವ್ಯಾಪಾರ ಮಾಡುವಂತ ಅವಸ್ಥೆ ಸೃಷ್ಟಿಕಾಲ. ಇದನ್ನ ಯಾರು ತಿಳ್ಕೊಳ್ತಾರೋ ಅವರು ಪರಮಾತ್ಮನ ಹಗಲು ರಾತ್ರಿಗಳನ್ನ ತಿಳಿದವರಾಗ್ತಾ ಇದ್ದಾರೆ. ಅವ್ಯಕ್ತಾತ್ ವ್ಯಕ್ತಯ ಸರ್ವಾಹ ಪ್ರಭವಂತ್ಯ ಹರಾಗಮೆ ರಾತ್ರ್ಯಾಗಮೆ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ ಅಹರಾಗಮೆ. ಪರಮಾತ್ಮನಿಗೆ ಹಗಲು ಬರುತ್ತೆ, ಬೆಳಗಾಗತ್ತೆ ಎನ್ನುವಾಗ ಗೊತ್ತಾಯ್ತು. ಬೆಳಗಾಗತ್ತೆ ಎನ್ನುವಾಗ ಮಹಾಪ್ರಳಯ ಕಾಲ ಮುಗೀತಾ ಬಂತು ಅನ್ನುವಾಗ ಭಗವಂತನಿಗೆ ಹಗಲು ಬಂತು ಅಂದ್ರೆ ಮಹಾಪ್ರಳಯ ಕಾಲ ಮುಗಿತಾ ಬಂತು ಅನ್ನುವಾಗ ಅವ್ಯಕ್ತ ನಾಮಕನಾದ ಭಗವಂತನ ಮೂಲಕ ಸರ್ವಾಹ ವ್ಯಕ್ತಯ ಎಲ್ಲ ಹುಟ್ಟತ್ತಂತೆ. ಸರ್ವಾಹ ವ್ಯಕ್ತಯ ಪ್ರಭವಂತಿ, ಎಲ್ಲಗಳು ಬರುತ್ತೆ. ಕಾರ್ಯಪದಾರ್ಥಗಳು, ಎಲ್ಲ ಕಾರ್ಯಪದಾರ್ಥಗಳು ಬರುತ್ತೆ. ಭಗವಂತನಿಗೆ ಬೆಳಗಾಯಿತು ಅನ್ನುವಾಗ ಅಂದ್ರೆ ಮಹಾಪ್ರಳಯ ಕಾಲ ಮುಗೀತು ಅನ್ನುವಾಗ ಅವ್ಯಕ್ತ ನಾಮಕನಾದ ಭಗವಂತನಿಂದ ಎಲ್ಲ ಪದಾರ್ಥ ಬರುತ್ತೆ. ಅದೇ ರಾತ್ರಿ ಆಗಮೆ ಮಹಾಪ್ರಳಯ ಕಾಲ ಬಂತು ಅನ್ನುವಾಗ ಎಲ್ಲ ಹೊರಟು ಹೋಗುತ್ತೆ. ರಾತ್ರಿ ಆಗಮೆ ಪ್ರಲೀಯಂತೆ, ಭಗವಂತನಿಗೆ ರಾತ್ರಿ ಬಂತು ಅನ್ನುವಾಗ ಅಂದ್ರೆ ಮಹಾಪ್ರಳಯ ಕಾಲ ಹತ್ರ ಬಂತು ಅನ್ನುವಾಗ, ರಾತ್ರಿ ಆಯಿತು ಅನ್ನುವಾಗ. ದೇವರಿಗೆ ಬೆಳಗು ಅನ್ನೋದು ಸೃಷ್ಟಿಕಾಲ, ದೇವರಿಗೆ ರಾತ್ರಿ ಅನ್ನೋದು ಮಹಾಪ್ರಳಯ ಕಾಲ. ಎಷ್ಟು ಅದ್ಭುತವಾದ ಚಿಂತನೆ ನೋಡಿ. ಚತುರ್ಮುಖ ಬ್ರಹ್ಮದೇವರಿಗೆ ಬೆಳಗ್ಗೆ ಚತುರ್ಯುಗಗಳು 1000 ಸಲ ತಿರುಗಿದಾಗ ಅದು ಬ್ರಹ್ಮದೇವರ ಹಗಲು ರಾತ್ರಿ. ಭಗವಂತನಿಗೆ ಹಗಲು ರಾತ್ರಿ ಯಾವಾಗ ಅಂದಾಗ ಮಹಾಪ್ರಳಯವೇ ರಾತ್ರಿ, ಸೃಷ್ಟಿಕಾಲವೇ ಹಗಲು. ಎಷ್ಟು ದೊಡ್ಡ ಕಾಲ ಭಗವಂತನದು. ಅದಕ್ಕೆ ಅನಂತ, ಅನಾದಿ ಅಂತ ಭಗವಂತನನ್ನು ಕರೆಯುವುದು. ಭಗವಂತನಿಗೆ ಬೆಳಗ್ಗಾಯ್ತು ಅಂತ ಚಿಂತನೆ ಮಾಡೋ ಕಾಲಕ್ಕೆ ಏನ್ ಸೃಷ್ಟಿ ಮಾಡಿದ? ಗುಣವೈಷಮ್ಯ ರೂಪವಾದ ಸಕಲ ಪದಾರ್ಥಗಳು ಹುಟ್ಟಿದವು. ರಾತ್ರಿ ಆಯ್ತು, ಎಲ್ಲ ಅವ್ಯಕ್ತ ನಾಮಕನಾದ ಭಗವಂತನ ಒಳಗೆ ಸೇರಿ ಬಿಡಿತು, ಲಯ ಆಯ್ತು. ಅವ್ಯಕ್ತನಿಂದ ಹೊರಗೆ ಬಂತು, ಅವ್ಯಕ್ತನ ಒಳಗೆ ಹೋಯ್ತು. ಅವ್ಯಕ್ತಾದ್ ವ್ಯಕ್ತಯ ಸರ್ವಾಹ, ಅವ್ಯಕ್ತ ನಾಮಕ ಭಗವಂತನಿಂದ ಹಗಲಾಯ್ತು, ಮಹಾಪ್ರಳಯ ಕಾಲ ಮುಗೀತು ಅನ್ನೋ ಕಾಲಕ್ಕೆ ಎಲ್ಲ ಸೃಷ್ಟವಾಗುತ್ತೆ, ಹೊರಗೆ ಬರುತ್ತೆ. ಅದೇ 100 ವರ್ಷ ಚತುರ್ಮುಖ ಬ್ರಹ್ಮದೇವರ ದ್ವಿಪರಾರ್ಧ ಕಾಲ ಮುಗೀತು ಅನ್ನೋ ಕಾಲಕ್ಕೆ ರಾತ್ರಿ ಮಹಾಪ್ರಳಯ ಅವ್ಯಕ್ತ ನಾಮಕ ಭಗವಂತನ ಒಳಗೆ ಹೋಗಿ ಸೇರಿಬಿಡತ್ತೆ. ಇದಕ್ಕೆ ನಾಶ ಇಲ್ಲ. ಇದು ಭಗವಂತನ ಮಹಾಮಹಿಮೆ. ಇದು ಭಗವಂತನ ಮಹಾಮಹಿಮಾ. ಯಾವುದು? ಸೃಷ್ಟಿ ಲಯ, ಸೃಷ್ಟಿ ಲಯ. ಈ ಸೃಷ್ಟಿ ಲಯಗಳು ಮಹಾಮಹಿಮೆಗಳು.
ಏನ್ ಕರೀತಾರೆ ಇದನ್ನ? ಮಹಾಮಹಿಮ. ಇದಕ್ಕೆ ವಿಚ್ಛಿತ್ತಿ ಅನ್ನೋದಿಲ್ಲ. ಒಂದು ಕಾಲಕ್ಕೆ ಸೃಷ್ಟಿ ಮಾಡಿ 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 ಸಾಕಾಯ್ತು, ಇನ್ನೊಂದು 1000 ಕಲ್ಪ ಸೃಷ್ಟಿ ಮಾಡೋದೇ ಇಲ್ಲ. ಇಲ್ಲ, ಲಯ ಮಾಡಿ ಮಾಡಿ ಸಾಕಾಯ್ತಿಲ್ಲ. ಸೃಷ್ಟಿನಾಶಗಳಿಗೆ ವಿಚ್ಛೇದ ಇಲ್ಲ. ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ಅವಶಃ ಪಾರ್ಥ ಪ್ರಭವರ್ತ್ಯಃ ರಾಗಮೇ. ಅರ್ಜುನ ಕೃಷ್ಣ ಹೇಳ್ತಾನೆ, ಅರ್ಜುನ ಪಾರ್ಥ ಭೂತಗ್ರಾಮ. ಭೂತಗ್ರಾಮ ಅಂತಂದ್ರೆ ಭೂತ ಅಂದ್ರೆ ಉತ್ಪತ್ತಿ ನಾಶ ಉಳ್ಳದ್ದು ಅಂತ ಅರ್ಥ. ಭೂತ ಹುಟ್ಟುವುದು, ಭೂತ ಸಾಯುವುದು, ಅದರ ಗ್ರಾಮ ಯಾವುದು? ಚೇತನ ವಸ್ತುಗಳ ಸಮುದಾಯ. ಚೇತನ ವಸ್ತುಗಳು ಅಂತ ಲೋಕದಲ್ಲಿ ಯಾವುದಿದೆ? ಆ ಚೇತನ ವಸ್ತುಗಳು, ಚೇತನ ಮತ್ತು ಜಡ, ಜಡ ಮತ್ತು ಚೇತನ ಜೀವ, ಆ 2 ವಸ್ತುಗಳು ಅಹರಾಗಮೆ ಭಗವಂತನಿಗೆ ಬೆಳಗಾಯಿತು ಅನ್ನುವಾಗ ಹುಟ್ಟತ್ತೆ. ಮತ್ತೆ ಭೂತ್ವಾ 2 ಸಲ ಹುಟ್ಟಿ ಯಾವಾಗ? ಚತುರ್ಮುಖ ಬ್ರಹ್ಮದೇವರಿಗೆ ಹಗಲು ಬೇಕಾದಷ್ಟು ಹಗಲು ಬರ್ತಾ ಇದೆ. ಆ ಹಗಲುಗಳಲ್ಲಿ ಮತ್ತೆ 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 ಹುಟ್ಟಿ 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 ಸಾಧನೆ ಮಾಡ್ಕೊಳ್ತಾ ಭಗವಂತನಿಗೆ ರಾತ್ರಿ ಆಯ್ತು. ಅಂದ್ರೆ ರಾತ್ರಿ ಆಯ್ತು ಅಂತಂದ್ರೆ ಪ್ರಳಯ ಕಾಲ ಹತ್ರ ಬಂತು. ಮಹಾಪ್ರಳಯ ಕಾಲ ಅನ್ನುವಾಗ ಮತ್ತೆ ನಾಶ ಆಗತ್ತೆ. ಅಲ್ಲಿ ಒಂದು ಮುಗೀತು. ಇನ್ನೊಂದು ಭೂತಗ್ರಾಮಗಳು ಮತ್ತೆ ಹುಟ್ಟುತ್ತೆ ಆದಿ ಸೃಷ್ಟಿಯಲ್ಲಿ. ಮತ್ತೆ ಬ್ರಹ್ಮದೇವರಿಗೆ ಹಗಲುಗಳು ಬೇಕಾದಷ್ಟು ಹಗಲುಗಳು ಬರುವಾಗ 100 ಹಗಲುಗಳು ಬರ್ಬೇಕು ಬ್ರಹ್ಮದೇವರಿಗೆ. ಹಗಲುಗಳು ಬರ್ತಾ 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 ಮತ್ತೆ 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 ಹುಟ್ಟುತ್ತಾ ಇರುತ್ತೆ. ಭಗವಂತನಿಗೆ ರಾತ್ರಿ ಆದಾಗ, ಮಹಾಪ್ರಳಯ ಕಾಲವಾದಾಗ ಮತ್ತೆ ಹೋಗುತ್ತೆ. ಮತ್ತೆ ಭಗವಂತ ಆದಿ ಸೃಷ್ಟಿಯನ್ನು ಮಾಡ್ತಾನೆ. ಆಗ ಮತ್ತಿನ್ನೊಂದು ಬ್ಯಾಚ್ ಹುಟ್ಟತ್ತೆ. ಬ್ರಹ್ಮದೇವರು ಹುಟ್ಟುತ್ತಾರೆ. ಹಗಲುಗಳಾಗುವಾಗ ಮತ್ತೆ ಮತ್ತೆ ಪುನರ್ಜನ್ಮ ಜನ್ಮಗಳು ಬರುತ್ತೆ. ಮತ್ತೆ ಬ್ರಹ್ಮದೇವರಿಗೆ ರಾತ್ರಿ ಆಗುವಾಗ ಮತ್ತೆ ಒಳಗೆ ಹೋಗುತ್ತೆ. ಸೃಷ್ಟಿಲಯಗಳಿಗೆ ಎಂಡ್ ಅಂತಿಲ್ಲ. ಅದು ನೆವರ್ ಎಂಡಿಂಗ್ ಪ್ರೋಸೆಸ್. ಅದು ಹುಟ್ಟುತ್ತಾ ಇರುತ್ತೆ, ಸಾಯ್ತಾ ಇರುತ್ತೆ. ಭಗವಂತನಿಗೆ ಹಗಲಾಗುವಾಗ ಸೃಷ್ಟಿ, ಭಗವಂತನಿಗೆ ರಾತ್ರಿ ಆಗುವಾಗ ಪ್ರಳಯ. ಎಷ್ಟು ಅದ್ಭುತವಾದ ಚಿಂತನೆ! ಅನಂತವಾದ ಭಗವಂತನ ವ್ಯಾಪಾರವನ್ನ ನಮ್ಮ ತಲೆಗೆ ಹೋಗುವಂತೆ ಭಗವಂತ ಹೇಳಿಬಿಟ್ನಲ್ಲ, ಅದು ಭಗವಂತನ ಕೌಶಲ. ಇದು ಕೃಷ್ಣ ಅಲ್ಲದೆ ಬೇರೆ ಯಾರೋ ಆಗಿದ್ರೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಭಗವಂತನ ವಿಚಿತ್ರವಾದ ಕರ್ತೃತ್ವವನ್ನ ದೇವರಲ್ಲದೆ ಇನ್ಯಾರೂ ನಮಗೆ ಅರ್ಥ ಮಾಡಿಸ್ಲಿಕ್ಕೆ ಬರೋದಿಲ್ಲ. ಇದು ನೋಡಿ, ಭಗವಂತನ ಹಗಲು ಅಂದ್ರೆ ಏನು, ಭಗವಂತನಿಗೆ ರಾತ್ರಿ ಅಂದ್ರೆ ಏನು ಎಲ್ಲ ಗೊತ್ತಾಯ್ತು ನೋಡಿ ನಮ್ಗೆ. ಕೃಷ್ಣ ಮುಂದೆ ಹೇಳ್ತಾನೆ, ಪರಸ್ತಸ್ಮಾತ್ತು ಭಾವೋನ್ಯೋ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಅವ್ಯಕ್ತಸ್ತು ಎಲ್ಲ ಹೋಗಿ ಬಂದು ಹುಟ್ಟಿ ಹುಟ್ಟಿ ಸಾಯ್ತಾ ಇದೆ ಅಲ್ವೇನಪ್ಪ. ಇವನೇನ್ ಮಾಡ್ತಾ ಇದ್ದಾನೆ? ಒಬ್ಬನೇ ಕೂತಿದ್ದಾನ? ಯಾವುದೂ ಇಲ್ಲ ಅನ್ನುವಾಗ ಇವನೊಬ್ಬನೇ ಇರ್ತಾನ? ಅವನು ಒಂದಿನ ಹೋಗ್ಬೇಕಲ್ಲ. ಅಂದ್ರೆ ಅವ್ಯಕ್ತಸ್ತು, ಅವ್ಯಕ್ತ ನಾಮಕನಾದ ಭಗವಂತ ಯಾರವನ್? ತಸ್ಮಾತ್ ಅಂದ್ರೆ ಹುಟ್ಟಿ ಸಾಯುವ, ಉತ್ಪತ್ತಿ ನಾಶಗಳಿಂದ ಕೂಡಿದ, ವ್ಯಕ್ತಾತ್ ಈ ಚೇತನ ಗುಂಪುಕ್ಕಿಂತ ಅನ್ಯಃ ಅತ್ಯಂತ ವಿಲಕ್ಷಣನಿದ್ದಾನೆ, ಭಾವಃ ಸ್ವತಂತ್ರನಿದ್ದಾನೆ, ಪರಃ ಸರ್ವೋತ್ತಮನಿದ್ದಾನೆ, ಮತ್ತೆ ಸನಾತನಃ ಅನಾದಿ ಇದ್ದಾನೆ. ಅಂಥ ಈ ಪರಮಾತ್ಮ ಎಲ್ಲ ಭೂತಗಳು ಹುಟ್ಟಿ ಸತ್ತು ಮಾಡ್ತಾ ಇದ್ರು ಕೂಡ ಇವನು ನ ವಿನಶ್ಯತಿ, ನಾಶ ಹೊಂದೋದಿಲ್ಲ. ಭಗವಂತ ಶಾಶ್ವತ, ಭಗವಂತ ನಿತ್ಯ. ಅವನಿಂದ ಎಲ್ಲ ಬರ್ತಾ ಇದೆ, ಅವನೊಳಗೆ ಎಲ್ಲ ಹೋಗ್ತಾ ಇದೆ. ಆದ್ರೆ ಇವನು ಮಾತ್ರ ಹುಟ್ಟಿ ಸಾಯುವ ಪದಾರ್ಥಗಳನ್ನ ನೋಡ್ತಾ, ಆಟ ಆಡಿಸ್ತಾ, ನಗುತ್ತಾ ಶಾಶ್ವತವಾಗಿ ನಿಂತಿರ್ತಾನೆ. ಇವನ್ ಯಾರು? ಕೃಷ್ಣ ಹೇಳ್ದ ನೋಡಿ, ಪರಃ ಭಾವಃ ಸನಾತನಃ ಅನ್ಯಃ ಅಂತಂದ. ಭಗವಂತ ಯಾರು? ಅವ್ಯಕ್ತ ಶಬ್ದವಾಚ್ಯನಾದ, ಅವ್ಯಕ್ತ ತದವ್ಯಕ್ತ ಬಾಹಿ ಅಂತ ಬ್ರಹ್ಮಸೂತ್ರ ಭಗವಂತನನ್ನು ಅವ್ಯಕ್ತ ಅಂತ ಕರಿತಾ ಇದೆ. ಅಂತ ಅವ್ಯಕ್ತ ನಾಮಕನಾಗಿರ್ತಕ್ಕ ಭಗವಂತ
ಈ ಉತ್ಪತ್ತಿ ನಾಶಗಳಿಂದ ಕೂಡಿದ ಚೇತನ ಗುಂಪಿಕ್ಕಿಂತ ಅನ್ಯ ಈ ಗುಂಪಿಗೆ ಸೇರಿಲ್ಲ, ವಿಲಕ್ಷಣನಾಗಿದ್ದಾನೆ. ಭಾವ ಇರೋನವನೇ ಇದ್ದಾನೆ ಅಂದ್ರೆ ಸರ್ವ ಸ್ವತಂತ್ರನಾಗಿದ್ದಾನೆ. ಪರಹ ಗೊತ್ತು ನಮಗೆ, ಸರ್ವೋತ್ತಮನಿದ್ದಾನೆ. ಸನಾತನಃ ಅನಾದಿಯಾಗಿದ್ದಾನೆ. ವಿಶೇಷಣ ನೋಡಿ ಇಲ್ಲಿ. ಅನ್ಯ ಭಾವ ಪರ ಸನಾತನನಾಗಿ ಭಗವಂತ ಎಲ್ಲದರ ಹುಟ್ಟು ಸಾವುಗಳನ್ನ ನೋಡ್ತಾ ಅದರದಕ್ಕೆ ಯೋಗ್ಯವಾಗಿರ್ತಕ್ಕದ್ದನ್ನ ಕೊಡ್ತಾ ಭಗವಂತ ಆನಂದವಾಗಿ ಇರ್ತಾನೆ. ಎಲ್ಲವನ್ನ ಮಹಾಕೂರ್ಮ ಪುರಾಣ ನನ್ನ ವಾಕ್ಯದ ಇದೊಂದು ವಾಕ್ಯ ಹೇಳಿ ಮುಗಿಸ್ಬಿಡ್ತೇನೆ ಇವತ್ತು. ಉಕ್ತಂಚ ಮಹಾಕೌರ್ಮೆ, ಮಹಾಕೂರ್ಮ ಪುರಾಣದಲ್ಲಿ ಇದೆಲ್ಲವೂ ಅತ್ಯಂತ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅನೇಕ ಯುಗ ಪರ್ಯಂತ ಮಹಾವಿಷ್ಣು ತಥಾ ನಿಶಾ ರಾತ್ರಿ ಆದೌ ಲೀಯತೆ ಸರ್ವಂ ಅಹರಾದೌ ತುಜಾಯತೆ. ಅನೇಕ ಯುಗ ಪರ್ಯಂತಂ ಅಹರ್ ವಿಷ್ಣೋ ತಥಾ ನಿಶಾ. ಭಗವಂತನಿಗೆ ಅನೇಕ ಯುಗ ಪರ್ಯಂತವಾಗಿ ರಾತ್ರಿ ಅಂದ್ರೆ ನಿರ್ವ್ಯಾಪಾರಾವಸ್ಥಾ, ದೇವರು ಏನು ವ್ಯಾಪಾರವನ್ನ ಮಾಡದೇ ಇರುವಂತಹ ಪ್ರಳಯ ಕಾಲ. ಅದೇ ಅನೇಕ ಯುಗ ಪರ್ಯಂತ ಹಗಲು ಅಂದ್ರೆ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಸೃಷ್ಟಿಕಾಲವನ್ನ ಮಾಡ್ತಾನೆ. ಅದು ಭಗವಂತನಿಗೆ ಹಗಲು. ಭಗವಂತನಿಗೆ ಹಗಲು ಅಂದ್ರೆ ಸೃಷ್ಟಿಕಾಲ, ಭಗವಂತನಿಗೆ ರಾತ್ರಿ ಅಂದ್ರೆ ಪ್ರಳಯ ಕಾಲ. ವ್ಯಾಪಾರಾವಸ್ಥಾ ನಿರ್ವ್ಯಾಪಾರಾವಸ್ಥಾ. ರಾತ್ರಿಯಲ್ಲಿ ಎಲ್ಲವೂ ಪ್ರಳಯ ಆಗತ್ತೆ, ಹಗಲಿನಲ್ಲಿ ಎಲ್ಲ ಹುಟ್ಟುತ್ತೆ. ಅದು ಭಗವಂತನ ಹಗಲು ರಾತ್ರಿಗಳು. ಯಸ್ಸ ಸರ್ವೇಷು ಭೂತೇಷ್ವಿತಿ ವಾಕ್ಯಶೇಷ. ಯಸ್ಸ ಸರ್ವೇಷು ಭೂತೇಷು ಇತ್ಯಾದಿಯಾಗಿ ನಶ್ಯತ್ಸು ನ ವಿನಶ್ಯತಿ ಇತ್ಯಾದಿಯಾಗಿ ಅತ್ಯಂತ ಸ್ಪಷ್ಟವಾಗಿ ಭಗವಂತ ಅವಿನಾಶಿ. ಭಗವಂತನಿಗೆ ನಾಶ ಇಲ್ಲ, ಯಾವ ಕಾರಣಕ್ಕೂ ಭಗವಂತನಿಗೆ ನಾಶ ಇಲ್ಲ. ಭಗವಂತನಿಗೆ ನಾಶವೇ ಇಲ್ಲ. ಚತುರ್ಮುಖ ಬ್ರಹ್ಮದೇವರಿಗೆ ನಾಶ ಇಲ್ಲ ಅನ್ನೋ ಮಾತಿದೆಯಲ್ಲ ಅಂತಂದ್ರೆ, ಚತುರ್ಮುಖ ಬ್ರಹ್ಮದೇವರ ದೇಹ ನಾಶ ಆಗತ್ತಲ್ವಾ. ಬ್ರಹ್ಮಾಂಡಕ್ಕೆ ಆವರಣಭೂತವಾಗಿರ್ತಕ್ಕಂಥ ಪೃಥ್ವಿ ಮೊದಲಾದ ಪಂಚಭೂತಗಳಿಗೂ ನಾಶ ಹೊಂದಿದ ಮೇಲೆ ಅದಕ್ಕೆ ಕಾರಣವಾದ ಕಾರ್ಯರೂಪವಾದ ಪಂಚಮಹಾಭೂತಗಳಿಗೆ ಕಾರಣವಾದ ಅಹಂಕಾರ ತತ್ವಕ್ಕೆ ನಾಶ. ಅಹಂಕಾರ ತತ್ವ ನಾಶ ಹೊಂದಿದ ಮೇಲೆ ಅಹಂಕಾರ ತತ್ವಕ್ಕೆ ಕಾರಣವಾಗಿರತಕ್ಕ ಚತುರ್ಮುಖ ಬ್ರಹ್ಮದೇವರ ಶರೀರ ಮಹತ್ತತ್ವ ಅದು ನಾಶ ಆಗತ್ತೆ. ಅಂದ್ರೆ ಬ್ರಹ್ಮದೇವರ ಶರೀರ ಹೋಯಿತು, ಮುಗಿತಲ್ಲ ಅಲ್ಲಿಗೆ. ಅಂದ್ರೆ ಬ್ರಹ್ಮದೇವರ ದೇಹಕ್ಕೆ ನಾಶ ಇದೆ ಪ್ರಳಯ ಕಾಲದಲ್ಲಿ, ಭಗವಂತನಿಗೆ ಆ ಪ್ರಕಾರವಾದ ನಾಶವೂ ಇಲ್ಲ. ಯಥಾವಸ್ಥಿತ ಸ್ವರೂಪನಾಗಿರ್ತಾನೆ ಭಗವಂತ. ಹೇಗಿದ್ದಾನೋ ಹಾಗೇ ಇದ್ದಾನೆ. ಒಂದೊಂದು ಪ್ರಳಯವಾಗುವಾಗಲೂ, ಒಂದೊಂದು ಆದಿ ಸೃಷ್ಟಿ ಆಗುವಾಗಲೂ ಹೇಗಿರ್ತಾನೋ ಹಾಗೇ ಇರ್ತಾನೆ. ಬ್ರಹ್ಮದೇವರು ಚೇಂಜ್ ಆಗ್ತಾ ಇರ್ತಾರೆ, ಭಗವಂತನ ಶರೀರ ಹಾಗೇ ಇರುತ್ತೆ. ಸ್ವಗತ ಭೇದ ವರ್ಜಿತನಾಗಿ ಭಗವಂತ ಹಾಗೇ ಶಾಶ್ವತನಾಗಿ ನಿಂತಿರ್ತಾನೆ ಅಂತ ಚಿಂತನೆ ಮಾಡೋದೇ ದೊಡ್ಡ ತಿಳುವಳಿಕೆ ಎಂಬುದಾಗಿ ಭಗವಂತ ತನ್ನ ಅತ್ಯದ್ಭುತವಾಗಿರ್ತಕ್ಕ ಚಿಂತನೆಯನ್ನು ಹೇಳಿ, ಅಂತಹ ನನ್ನ ಮನೆಯನ್ನ ಹೊಂದೋದೇ ಮೋಕ್ಷ ಅನ್ನೋದನ್ನ ಇನ್ನು ಮುಂದೆ ಭಗವಂತ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾನೆ ಅಂತ ಹೇಳ್ತಾ 10 ನಿಮಿಷ ಲೇಟ್ ಮಾಡಿದೆ ಇವತ್ತು. ಯಾರು ಬೇಜಾರು ಮಾಡ್ಕೊಳ್ಬೇಡಿ. ವಿಷಯ ಆಗಿತ್ತು, ಅರ್ಧಂಬರ್ಧ ನಿಲ್ಲಿಸ್ಲಿಕ್ಕೆ ಮನಸ್ಸಾಗೋದಿಲ್ಲ, ಮತ್ತೆ ಕಂಟಿನ್ಯೂಷನ್ ಸಿಗೋದಿಲ್ಲ ಅಂತ 10 ನಿಮಿಷ ನಿಮ್ಗೆ ತೊಂದರೆ ಕೊಟ್ಟು ಲೇಟ್ ಮಾಡಿದೆ, ಕ್ಷಮಾ ಮಾಡ್ರಿ ಅಂತ ನಿಮ್ಮಲ್ಲಿ ಕೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಭೇಟಿ ಆಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದ ಆಚಾರ್ಯ. ಆಚಾರ್ಯ, ಒಂದು ಚಿಕ್ಕ ಪ್ರಶ್ನೆ ಮನಸ್ಸಿಗೆ ಬಂದದ್ದು ಒಂದಿಲ್ಲ. ಇವಾಗ ದೇವರು ಹಂಗೆ ಇರೋದ್ರಿಂದ ತಾನೇ ಮುಂದೆ ಪ್ರಳಯ ಮತ್ ಸೃಷ್ಟಿ ನಡೀತಾನೆ ಇರುತ್ತೆ. ಅದರಿಂದ ದೇವ್ರು ಬೇರೆ, ಬಾಕಿ ಎಲ್ಲ ಭಿನ್ನವಾಗಿ ಇದೆ. ಬಾಕಿ ಎಲ್ಲಾ ವಸ್ತುಗಳು, ದೇವ್ರು ಮಾತ್ರ ಚೇತನವಾಗಿ ಹಂಗೆ ಉಳಿದಿದ್ದಾನ. ಈ ಹರಿಸರ್ವತ್ಮ ವಾಯುಜೀವತ್ವ ತತ್ವವನ್ನ ಇಲ್ಲಿ ಸ್ಪಷ್ಟಪಡಿಸಿದ್ದಾನ ಪರಮಾತ್ಮ. ಅದನ್ನ ನಾವು ಅನುಸಂಧಾನ ತಕೊಂಬಹುದು ಆಚಾರ್ಯ. ಆರಾಮ ಅದೇ ಹೇಳ್ತಾ ಇದ್ದಾರೆ. ಆಯ್ತು ಆಚಾರ್ಯ, ಆಯ್ತು ಆಚಾರ್ಯ. ಧನ್ಯವಾದ ಆಚಾರ್ಯ, ಧನ್ಯವಾದ ಆಚಾರ್ಯ.